ಗ್ರೂಮಿಂಗ್ ಮೆಥಡ್, ಗ್ರೂಮಿಂಗ್ ಸ್ಟೈಲ್ಸ್ ಅಂತ ನೋಡ್ಕೋಬಹುದು. ನಾನು ಯಾವ ರೀತಿ ಕಾಣಬೇಕು, ತುಂಬಾ ಇಂಪಾರ್ಟೆಂಟ್. ಯಾಕೆ ಗ್ರೂಮಿಂಗ್ ಇಂಪಾರ್ಟೆಂಟ್? ಯಾಕೆ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅದು ನನ್ನ ಪರ್ಸನಾಲಿಟಿ. ಇಲ್ಲ ಅಂತ ಹೇಳಿದ್ರೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಾ ಇಲ್ವಾ ಅದು ತೋರಿಸುತ್ತೆ. ಆಮೇಲೆ ಜನ ನಾನು ಮಾತಾಡೋದನ್ನ ಸ್ಟಾರ್ಟ್ ಮಾಡಿ ಅದನ್ನ ಅಬ್ಸರ್ವ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಫಸ್ಟ್ ಆಫ್ ಆಲ್ ಜನ ನೋಡೋದು ಜಾಸ್ತಿ. ಸೊ ಅದಕ್ಕೆ ಅಂತ ಹೇಳಿ ಗ್ರೂಮಿಂಗ್ ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತೀರಾ ಗ್ರೂಮಿಂಗ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀರಾ ಗ್ರೂಮಿಂಗು? ಸೊ ಬೇಸಿಕಲಿ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಕನ್ನಡದಲ್ಲಿ ನಾನು ಆಕ್ಚುಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನೋಡಿದೆ. ಕನ್ನಡದಲ್ಲಿ ತಗೊಳ್ಳೋಣ. ಅಂದವಾಗಿ ಕಾಣೋದು ಅಂತ ಬರುತ್ತೆ, ಚೆನ್ನಾಗಿ ಕಾಣೋದು ಅಂತ ತಗೊಳ್ಳೋಣ ಸಿಂಪಲ್ ಆಗಿ. ಓಕೆ, ಸಿಂಪಲ್ ಆಗಿ ನಾನು ಯಾವ ರೀತಿ ಕಾಣೋದು, ಚೆನ್ನಾಗಿ ಕಾಣುವಂತ ರೀತಿ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಬಿಸ್ನೆಸ್ ಇಲ್ಲಾಂದ್ರೆ ನಮ್ಮ ಸೇಲ್ಸ್ ಬಿಸ್ನೆಸ್ ಅಲ್ಲಿ ಸೇಲ್ಸ್ ಮಾಡೋವಾಗಿದ್ರೆ, ಬಿಸ್ನೆಸ್ ಮಾಡೋವಾಗಿದ್ರೆ ನಾನು ಯಾವ ರೀತಿ ಕಾಣ್ತೀನಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅಂತ ಹೇಳಿ ಲೇಡೀಸ್ಗೆ ಆಮೇಲೆ ಜೆಂಟ್ಸ್ಗೆ ಕಂಪ್ಲೀಟ್ ಬೇಸಿಕ್ಸ್ ಇಂದ ಹಿಡಿದು ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್ ತನಕ ನಿಮಗೆ ಅಪ್ಡೇಟೆಡ್ ಗ್ರೂಮಿಂಗ್ ಟೆಕ್ನಿಕ್ ಆಸ್ ಪರ್ ನ್ಯೂ ಟ್ರೆಂಡ್. ಅದ್ರ ಟ್ರೆಂಡ್ ತಕ್ಕನಾಗೆ ನಾವಿರ್ಬೇಕು. ಸೊ ಅದಕ್ಕೆ ನಿಮಗೆ ಪ್ರೆಸೆಂಟೇಶನ್ ಹೋಗಕ್ಕಿಂತ ಮುಂಚೆ ಮನೆಯಿಂದ ನಾನು ಯಾವ ರೀತಿ ಹೊರಡಬೇಕು, ಮನೇಲೆ ಫಸ್ಟ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಯಾವಾಗ ನಿಮ್ಮನ್ನ ನೀವು ನೋಡ್ಕೊಳ್ತೀರಾ ರೆಡಿ ಆದ್ಮೇಲೆ, ಆಮ್ ಐ ಕಾನ್ಫಿಡೆಂಟ್, ನಾನು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದಾ ಇಲ್ವಾ? ನಿಮ್ಮ ಕನ್ನಡಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನಾನಿವತ್ತು ಧೈರ್ಯವಾಗಿ ಮಾತಾಡ್ಬೋದು ಅಂತ. ಸೊ ಅದಕ್ಕೆ ಹೋಗಿ ಮಾತಾಡೋದಕ್ಕಿಂತ ಮುಂಚೆ ಮನೆಯಿಂದ ಯಾವ ರೀತಿ ಹೊರಗಡೆ ಹೋಗ್ಬೇಕು ಅದನ್ನ ಇವಾಗ ನೋಡೋಣ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಗ್ರೂಮಿಂಗ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣುವಂಥದ್ದು? ಸೊ ಇದು ನಿಮ್ಮ ಮೊರಲ್ ಬೂಸ್ಟ್ ಮಾಡುತ್ತೆ. ಒಂದು ಪಾಸಿಟಿವ್ ಆಗಿ ನಾನು ಹೊರಗಡೆ ಒಂದು ಆಟಿಟ್ಯೂಡ್ ಅಂತ ಏನ್ ಹೇಳ್ತೀವಿ, ಒಂದು ಪಾಸಿಟಿವ್ ಆಗಿ ಹೊರಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಟೀಮ್ ವ್ಯಾಲ್ಯೂ ಕಂಪ್ನಿ ವ್ಯಾಲ್ಯೂ ಕೂಡ ತೋರಿಸುತ್ತೆ. ನೀವು ಹಾಕೊಳ್ಳುವಂತ ನೀವು ಯಾವ ರೀತಿ ಕಾಣ್ತೀರಾ ಅದು ಕೂಡ. ಸೊ ನಿಮ್ಮ ಲೀಡರ್ ಟೀಮ್ ವ್ಯಾಲ್ಯೂ ಆಗಿರ್ಬೋದು, ಇಲ್ಲ ಕಂಪ್ನಿದೇ ವ್ಯಾಲ್ಯೂನ ನೀವು ಆಕ್ಚುಲಿ ರೆಪ್ರೆಸೆಂಟ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಬಿಸ್ನೆಸ್ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಒಬ್ಬ ಪ್ರೊಫೆಷನಲ್ ಅಂತ ತೋರಿಸುತ್ತೆ. ಬರೀ ಪ್ರೊಫೆಷನಲ್ ಅಂತ ಹೇಳೋದ್ ಬದಲು ನಾನು ಪ್ಯಾಷನೇಟ್ ಪ್ರೊಫೆಷನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬಿಸ್ನೆಸ್ ನ ಇಷ್ಟಪಟ್ಟು ಮಾಡಿ ಕಾಣಿಸೋ ಆಗಿದ್ರೆ ನಿಮ್ಮ ಪ್ರೊಫೆಷನಲ್ ಔಟ್ಲುಕ್ ಕೂಡ ಚೆನ್ನಾಗಿರ್ಬೇಕು. ಸೊ ಫಸ್ಟ್ ಆಫ್ ಆಲ್ ಜನ ನಿಮ್ಮನ್ನ ಸ್ಟೇರ್ ಮಾಡೋ ಹಾಗಿದ್ರೆ, ಇಲ್ಲಾಂದ್ರೆ ನಾವು ಕನ್ನಡದಲ್ಲಿ ಹೇಳೋ ಹಾಗಿದ್ರೆ ದುರ್ಗೊಟ್ಕೊಂಡು ನೋಡೋ ಹಾಗಿದ್ರೆ, ಸೊ ಅದು ನೋಡೋದು ಕೂಡ ವರ್ತ್ ಆಗಿರ್ಬೇಕು, ಆ ತರ ಇರ್ಬೇಕು. ಸೊ ನಿಮ್ಮನ್ನ ಕನ್ನಡದಲ್ಲಿ ಏನ್ ಹೇಳ್ತಾರ, ದುರ್ಗೊಟ್ಕೊಂಡು ನೋಡೋದು, ಇಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವರು ಟಿಕ್ಕರ್ಸ್ಕೊಂಡು ನೋಡೋದು ಅಂತಾನು ಕೂಡ ಕೆಲವರು ಹೇಳ್ತಾರೆ ನಮ್ಮ ಮಂಡ್ಯದವರು. ಸೊ ಹೇಗಾದ್ರೂ ನೋಡ್ಲಿ, ಸೊ ಅಟ್ಲೀಸ್ಟ್ ಯಾರಾದ್ರೂ ನಿಮ್ಮನ್ನ ಸ್ಟೇರ್ ಮಾಡಿ ಇವ್ರು ಯಾಕೆ ಈ ತರ ಕಾಣ್ತಾ ಇದಾರಲ್ಲ ಅಂತ ನೋಡೋ ಹಾಗಿದ್ರೆ ಅದು ನಿಜವಾಗ್ಲೂ ವರ್ತ್ ಆಗಿರ್ಬೇಕು. ಅದು ಲೇಡೀಸ್ ಆದ್ರೂ ಸರಿ, ಜೆಂಟ್ಸ್ ಆದ್ರೂ ಸರಿ. ನಾನು ಬರೀ ಲೇಡೀಸ್ಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತಲ್ಲ. ಗುರಾಯಿಸ್ ನೋಡೋದು ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಸೊ ಮೈಸೂರು ಲ್ಯಾಂಗ್ವೇಜ್ ಗುರಾಯಿಸ್ ನೋಡೋದು. ಹೇಗಾದ್ರೂ ನೋಡ್ಲಿ, ಒಟ್ಟಿನಲ್ಲಿ ಅಟ್ಲೀಸ್ಟ್ ಚೆನ್ನಾಗಿ ನಾನು ಕಂಡ್ರೆ ಅದು ವರ್ತ್ ಆಗಿರ್ಬೇಕು. ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಡೈಲಿ ಅಟ್ಲೀಸ್ಟ್ ಸ್ನಾನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸುಮಾರು ಜನಕ್ಕೆ ಈವನ್ ನಮಗೆ ಇವಾಗ ಹ್ಯಾಂಡ್ ಶೇಕ್ ಮಾಡ್ತಿರೋ, ಇಲ್ಲ ಅಂತ ಹೇಳಿದ್ರೆ ನೀವು ಹಗ್ ಮಾಡ್ತಿರೋ, ಏನಾದ್ರೂ ಸರಿ, ಬಾಡಿಯಿಂದ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಬಾರ್ದು. ಎಸ್ಪೆಷಲಿ ಸ್ವೆಟ್ ಸ್ಮೆಲ್ ಬರಬಾರ್ದು. ಡಿಯೋಡ್ರೆಂಟ್, ಡೀಸೆಂಟ್ ಆಗಿರುವಂತ ಡಿಯೋಡ್ರೆಂಟ್ ಯೂಸ್ ಮಾಡಿ. ಡಿಯೋಡ್ರೆಂಟ್ ಇಲ್ಲ ಅಂತ ಹೇಳಿದ್ರೆ ಇವನ್ ಪೌಡರ್ ಕೂಡ ಯೂಸ್ ಮಾಡಿ. ಸೊ ನಾನು ಆಕ್ಚುಲಿ ಡಿಯೋಡ್ರೆಂಟ್ ಅಂತ ಇವಾಗ ಪೌಡರ್ ಶಿಫ್ಟ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಅಂತ ಹೇಳಿ ಡಿಯೋಡ್ರೆಂಟ್ ಇಲ್ಲ ಅಂತ ಹೇಳಿದ್ರೆ ಇವನ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಬ್ರಷ್ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಮಾರ್ನಿಂಗ್ ಇದ್ದ ತಕ್ಷಣ ಬ್ರಷ್ ಮಾಡೋದನ್ನ ಮರಿಬೇಡಿ. ಇಫ್ ಪಾಸಿಬಲ್ ಅಟ್ಲೀಸ್ಟ್ 2 times ಇನ್ ಎ ಡೇ, ಇಲ್ಲಾಂದ್ರೆ ನೈಟ್ ಆದ್ರೂ ಮಾಡಿ. ಯಾವುದೇ ಕಾರಣಕ್ಕೂ ಪಾನ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾತಾಡ್ಬೇಕಾದ್ರೆ ಚೂಯಿಂಗ್ ಗಮ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಟೊಬ್ಯಾಕೋ ಇಟ್ಕೊಳ್ಳೋದು. ಟೊಬ್ಯಾಕೋ ಇಲ್ಲ ಅಂದ್ರೆ ಏನ್ ಹೇಳ್ತಾರ, ಬಾಯಲ್ಲಿ ಇಟ್ಕೊಳ್ತಿರಲ್ಲ,
ಸೊ ಅದೆಲ್ಲ ಇಟ್ಕೊಂಡು ಮಾತಾಡಬಾರ್ದು, ಬಾಯಲ್ಲಿ ಏನು ಇರಬಾರ್ದು ಮಾತಾಡ್ಬೇಕಾದ್ರೆ. ಸೊ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ಚೂಯಿಂಗ್ ಗಮ್ ಇಸ್ ಗುಡ್ ಫಾರ್ ಗಮ್ಸ್, ಆದ್ರೆ ಮಾತಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಾಯಲ್ಲಿ ಏನು ಇರಬಾರ್ದು. ಓಕೆ, ಸೊ ಅದಾದ್ಮೇಲೆ ಕೆಲವರು ಪಬ್ಲಿಕ್ ಅಲ್ಲೇ ಇವಾಗ ಬಾಯಿ ಮುಚ್ಕೊಳ್ದಿರಾನೆ ಏನಾದ್ರು ಹಲ್ಲಲ್ಲಿ ಸಿಗಾಕೊಂಡಿದ್ರೆ ತೆಗಿಯೋದು, ಇಲ್ಲ ಅಂತ ಹೇಳಿದ್ರೆ ಮೂಗಳಿಗೆ ಬೆಟ್ ಹಾಕೋದು ಪಬ್ಲಿಕ್ ಅಲ್ಲಿ, ಇಲ್ಲ ಅಂತ ಹೇಳಿದ್ರೆ ಕಿವಿ ಕೈ ಹಾಕೋದು, ಅದಾದ್ಮೇಲೆ ಜೋರಾಗಿ ಸೀನೋದು, ಇಲ್ಲ ಅಂತ ಹೇಳಿದ್ರೆ ಟ್ರೈನಿಂಗ್ ಅಲ್ಲೂ ಕೂಡ ಕೆಲವರು ನೋಡಿರ್ಬೋದು, ಜೋರಾಗಿ ಆ ಸೌಂಡ್ ಬರೋ ತರ ಹಾಕ್ಲಿಕ್ಕೆ ಮಾಡೋದು. ಇದೆಲ್ಲ ಒಳ್ಳೇದಲ್ಲ, ಇದೆಲ್ಲ ಬ್ಯಾಡ್ ಕಲ್ಚರ್, ಇಲ್ಲಾಂದ್ರೆ ಬ್ಯಾಡ್ ಹ್ಯಾಬಿಟ್. ಸೊ ಆತರ ಮಾಡಬಾರ್ದು. ಅಕಸ್ಮಾತ್ ನಿಮಗೆ ಹಾಗಂತ ನಾನು ನಿಮಗೆ ಹಾಕ್ಲಿಕ್ಕೆ ಬಂದಾಗ ಹಾಕ್ಲಿಕ್ಕೆ ಸ್ಪೈಡೆ ಅಂತ ಹೇಳ್ತಾ ಇಲ್ಲ, ಬಂದಾಗ ಬಾಯಿ ಮುಚ್ಕೊಳ್ಳಿ. ಆಮೇಲೆ ಸೌಂಡ್ ಬರಬಾರ್ದು. ಯಾತಕ್ಕೆ ಯಾರು ಬೇರೆಯವ್ರ ಕೈ ಗೊತ್ತಾಗಬೇಕು ನೀವು ನಿಮಗೆ ಹಾಕ್ಲಿಕ್ಕೆ ಬರ್ತಾ ಇದೆ, ಇಲ್ಲ ಅಂತ ಹೇಳಿದ್ರೆ ಬೇರೆಯವರು ಬೆಚ್ಚ ಬೀಳೋ ತರ ಯಾತಕ್ಕೆ ಕಿರ್ಚೋ ತರ ಅಟ್ಲೀಸ್ಟ್ ಸ್ನೀಸಿಂಗ್ ಏನ್ ಹೇಳ್ತೀರಾ, ಏನದು ಸ್ನೀಸಿಂಗ್ ಕನ್ನಡ ಸಡನ್ನಾಗಿ ತಟ್ಟು ಅಂತ ಬರಲ್ಲ. ತಿನ್ನೋದು. ಸೀನೋದು ಅದೆಲ್ಲ ಬೇಡ. ಥ್ಯಾಂಕ್ ಯು. ಫಸ್ಟ್ ನಮ್ಮ ಜೆಂಟ್ಸ್ ಬರೋಣ. ಹೇರ್ ಕಟ್ ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಹೇರ್ ಕಟ್ ಮಾಡ್ಬೇಕು ಅಂತ. ಸೊ ಹೇರ್ ಕಟ್ ಕ್ಲೀನ್ ಆಗಿರ್ಲಿ, ಅಕಸ್ಮಾತ್ ಯಾವ ತರನಾದ್ರೂ ಸರಿ, ಅಟ್ಲೀಸ್ಟ್ ನಿಮ್ಮ ಟ್ರೆಂಡಿ ಆಗಿದ್ರೆ ಸಾಕು. ಕರೆಕ್ಟ್ ಆಗಿ ಹೇರ್ ಬಾಚ್ಕೊಂಡಿರೋದು ಒಳ್ಳೇದು. ಆಮೇಲೆ ಶಾಂಪು ಅಟ್ಲೀಸ್ಟ್ ವಾರಕ್ಕೆ ಮಿನಿಮಮ್ ಅಂದ್ರೆ 2 times, ಡೈಲಿ ಮಾಡೋದೇನ್ ಬೇಡ. ಅಟ್ಲೀಸ್ಟ್ ವಾರಕ್ಕೆ 2 times ಇಲ್ಲ ಅಂದ್ರೆ 3 times ಆದ್ರೂ ಶಾಂಪು ಹಾಕೋದು ಇಟ್ಸ್ ಎ ಮಸ್ಟ್. ಆಮೇಲೆ ಯಾವುದೇ ಕಾರಣಕ್ಕೂ ಕೂದಲಿಗೆ ಆಯಿಲ್ ಹಾಕ್ಬೇಡಿ. ಓಕೆ, ಆಯಿಲ್ ಹಾಕಿ ಬೇಕಾದ್ರೆ ನೆಕ್ಸ್ಟ್ 2 hours ಆದ್ಮೇಲೆ ಸ್ನಾನ ಮಾಡಿ. ತಲೆ ಕೂದಲಿಗೆ ಆಯಿಲ್ ಹಾಕೊಂಡು ಹೊರಗಡೆ ಹೋಗಿ ಮಾತಾಡೋದು ಬೇಕಾಗಿಲ್ಲ, ಇಟ್ಸ್ ನಾಟ್ ಪ್ರೊಫೆಷನಲ್. ಅದಾದ್ಮೇಲೆ ಶೇವ್ ಮಾಡಿ. ಅಕಸ್ಮಾತ್ ಏನಾದ್ರು ಬಿಯರ್ಡ್ ಬಿಡೋ ಆಗಿದ್ರೆ ನೆಕ್ಸ್ಟ್ ಬರ್ತೀನಿ. ಬಿಯರ್ಡ್ ಕೂಡ ಯಾವ ತರ ಇರಬೇಕು, ಇಲ್ಲಾಂದ್ರೆ ಅರ್ಧಂಬರ್ಧ ಬಿಯರ್ಡ್ ಇಟ್ಕೋಬೇಡಿ. ಇದರ್ ಕ್ಲೀನ್ ಶೇವ್ ಆಗಿರ್ಬೇಕು, ಇಲ್ಲಾಂದ್ರೆ ಟ್ರಿಮ್ಡ್ ಶೇವ್ ಬಿಯರ್ಡ್ ಇರ್ಬೇಕು. ಓಕೆ, ಅದಾದ್ಮೇಲೆ ಶೇವ್ ಮಾಡಿದಾಗ ಅಟ್ಲೀಸ್ಟ್ ಆದ್ರೆ ಆಫ್ಟರ್ ಶೇವ್ ಕೂಡ ಯೂಸ್ ಮಾಡೋಗಿದ್ರೆ ಮಾಡಿ. ಸೊ ಅದು ಕೂಡ ಅಟ್ಲೀಸ್ಟ್ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರೋ ತರ ಇರ್ಬೇಕು. ಆಮೇಲೆ ನಾವು ಏನ್ ಹೇಳ್ತೀರಾ, ಸೈಡ್ ಲಾಕ್ ಅಂತ ನಾವೇನ್ ಹೇಳ್ತೀವಿ, ಸೈಡ್ ಲಾಕ್ ಅಂತ ಏನಿದೆ, ಕಿವಿಯ ಅರ್ಧ ಭಾಗಕ್ಕಿಂತ ಜಾಸ್ತಿ ಹೋಗೋಗಿಲ್ಲ. ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು, ಕಿವಿಯ ಅರ್ಧ ಭಾಗ ಅಂತ ಹೇಳಿದ್ರೆ ಇದಕ್ಕಿಂತ ಕೆಳಗಡೆ ಹೋಗೋಗಿಲ್ಲ. ಅದನ್ನ ನಾವು ಸೈಡ್ ಲಾಕ್ ಅನ್ನೋದು ಕೂಡ ಎಷ್ಟಿರ್ಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ನಾನು ಪ್ರೊಫೆಷನಲ್ ಆಗಿದ್ದೀನ ಇಲ್ಲ ಅಂತ ಹೇಳಿದ್ರೆ ಕ್ಯಾಶುಯಲ್ ಆಗಿದ್ದಾನ ಅಂತಾನು ಕೂಡ ತೋರಿಸುತ್ತೆ. ಅಕಸ್ಮಾತ್ ಬಿಯರ್ಡ್ ಬಿಟ್ಟು ಹಾಕಿದ್ರೆ ಯಾವ ರೀತಿ ಇರ್ಬೇಕು, ಈ ರೀತಿ ಇರ್ಬೇಕು. ಸೊ ಬಿಯರ್ಡ್ ಬಿಟ್ಟಿದ್ರೆ ಡೆಫಿನೆಟ್ಲಿ ಟ್ರಿಮ್ ಆಗಿರ್ಬೇಕು, ಟ್ರಿಮ್ ಮಾಡ್ಬೇಕು, ಸುಮ್ನೆ ಬಿಯರ್ಡ್ ಬಿಡೋದಲ್ಲ. ಬಿಯರ್ಡ್ ಅಲ್ಲೂ ಕೂಡ ಸುಮಾರು ಜನ ಈ ತರ ಏನ್ ಇಟ್ಕೊಳ್ತಾರೆ, ಟ್ರಿಮ್ ಮಾಡಾದ್ಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಶೇಪ್ ಲೈನ್ ಬರತ್ತಾರ, ಇಲ್ಲ ಅಂತ ಹೇಳಿದ್ರೆ ಇನ್ನು ಮಾತ್ರ ಟಚ್ ಮಾಡಿ ಬರೀ ಮಾತ್ರ ಟಚ್ ಮಾಡೋದಲ್ಲ, ಬೇಸಿಕಲಿ ಅದು ನೆಕ್ ತನಕ ಕೂಡ ಹೋಗ್ಬೇಕು. ನೆಕ್ ಪಾಯಿಂಟ್ ಏನಿದೆ ಅಲ್ಲಿ ತನಕ ಹೋಗ್ಬೇಕು. ಓಕೆ, ಬಿಯರ್ಡ್ ಅಲ್ಲಿ ತನಕ ಹೋದಾಗ ಮಾತ್ರ ಬೇಸಿಕಲಿ ದೆನ್ ಇಟ್ ಈಸ್ ಎ ಟ್ರಿಮ್ಡ್ ಬಿಯರ್ ಕರೆಕ್ಟ್ ಆಗಿ ಬಂದಿರುತ್ತೆ. ಸೊ ಫುಲ್ ಶೇವ್ ಬಿಡೋವಾಗಿದ್ರೆ ದೆನ್ ಇಟ್ಸ್ ನಾಟ್ ಗುಡ್, ಇದು ಕೂಡ ನಾಟ್ ರೆಕಮೆಂಡೆಡ್. ಸೊ ಈ ಲೆಂತ್ ಏನಿದೆ ನಿಮ್ಮ ನೆಕ್ ಪಾಯಿಂಟ್ ಕವರ್ ಆಗೋ ತನಕ, ಟಚ್ ಆಗೋ ತನಕ ಬಂದ್ರೆ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಟ್ರಿಮ್ ಏನಿದೆ, ಕಿವಿಯಿಂದ ಬಾಯಿ ತನಕ ಒಂದು ಗೆರೆ ಎಳೆದಾಗ ಅಲ್ಲಿ ತನಕನೂ ಕೂಡ ನಿಮ್ಮ ಒಂದು ಬಿಯರ್ಡ್ ಆಕ್ಚುಲಿ ಬಂದ್ರೆ, ಅಕಸ್ಮಾತ್ ಹೇರ್ ಗ್ರೋತ್ ಆಗಿದ್ರೆ ಒಳ್ಳೇದು. ಅಕಸ್ಮಾತ್ ಕೆಲವರಿಗೆ ಅಲ್ಲಿ ತನಕ ಬೆಳೆಯಲ್ಲ, ದೆನ್ ನಾಟ್ ಅನ್ ಇಶ್ಯೂ. ಅಕಸ್ಮಾತ್ ಚೀಕ್ ಹೇರ್ ಏನ್ ಹೇಳ್ತೀರ, ಕೆನ್ನೆ ಮೇಲೆ ಕೂಡ ಜಾಸ್ತಿ ಕೂದಲು ಬೆಳೆದಿದ್ರೆ ನೀವು ಕಟ್ ಮಾಡ್ಬೇಕಾಗಿರೋದು, ಬಾಯಿಂದ ಒಂದು ಸ್ಕೇಲ್ ತಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕೂಮಾದ್ರು ತಗೊಳ್ಳಿ. ಬಾಯಿಂದ ಕಿವಿ ಟಾಪ್ ಪಾಯಿಂಟ್ ತನಕ ಒಂದು ಗೆರೆ ತನಕ ಇಟ್ಕೊಳ್ಳಾಗಿದ್ರೆ ಅಲ್ಲಿ ತನಕ ಆಕ್ಚುಲಿ ನಿಮ್ಮ ಟ್ರಿಮ್ ಆಗಿರ್ಬೇಕು.
ಇದು ಒಂದು ಪ್ರೊಫೆಷನಲ್ ಆಗಿ ಇವನ್ ಟ್ರಿಮ್ಡ್ ಬಿಯರ್ ಅಂತ ಹೇಳಿದ್ರೆ ಈ ತರ ಇದ್ರೆ ದೆನ್ ಇಟ್ಸ್ ಎ ಗುಡ್ ಲುಕ್. ಅದರ್ವೈಸ್ ನಾಟ್ ಸೋ ಗುಡ್ ಕಾಣಲ್ಲ. ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಮೆಚ್ಯೂರ್ಡ್ ಅಂತ ಹೇಳಲ್ಲ, ಇಮ್ಮೆಚ್ಯೂರಿಟಿ ಅಂತಾನೂ ಕೂಡ ಹೇಳ್ತಾರೆ, ಹುಡುಗಾಟ ಅಂತ. ಓಕೆ, ಇದು ಬಿಯರ್ಡ್ ಆಯ್ತು. ಸೊ ಆಮೇಲೆ ನಾವು ಬೆಲ್ಟ್ ಹಾಕೋಬೇಕಾದ್ರೆ ಯಾವ ರೀತಿ ಬೆಲ್ಟ್ ಹಾಕೋಬೇಕು? ಕೆಲವರು ಬೆಲ್ಟ್ ಎಕ್ಸ್ಟ್ರಾ ಏನಿದೆ ಆ, ಅದೇನಿದೆ ಆ ಪ್ಯಾಂಟಿನ ಸೆಕೆಂಡ್ ಸಾರಿ ಫಸ್ಟ್ ಟೈ ಏನ್ ಕಟ್ತೀವಿ, ಟೈ ಬೇಸಿಕಲಿ ಫಸ್ಟ್ ಬೆಲ್ಟಿನ ಬಕ್ಕಲ್ ಏನಿದೆ ಆ ಬಕ್ಕಲ್ಗೆ ಟಚ್ ಆಗ್ಬೇಕು, ಮೇಲ್ಗಡೆ ಟಾಪ್ ಪಾಯಿಂಟ್ಗೆ ಟಚ್ ಆಗ್ಬೇಕು. ಸೊ ಟೈ ಲೆಂತ್ ತೀರಾ ಉದ್ದನೂ ಇರಬಾರ್ದು, ತೀರಾ ಶಾರ್ಟ್ ಕೂಡ ಇರಬಾರ್ದು. ಸೊ ಕರೆಕ್ಟ್ ಆಗಿ ಟೈ ಲೆಂತ್ ಅಂತ ಹೇಳಿದ್ರೆ ನಿಮ್ಮ ಪ್ಯಾಂಟ್ಗೆ ಹಾಕಿರುವಂತ ಒಂದು ಬೆಲ್ಟಿನ ಬಕ್ಕಲ್ ಏನಿದೆ ಬಕ್ಕಲ್ಗೆ ಟಚ್ ಆದ್ರೆ ಸಾಕು, ದೆನ್ ದಟ್ಸ್ ಎ ಗುಡ್ ಟೈ ಲೆಂತ್. ಸೊ ನಿಮ್ಮ ಒಂದು ಬೆಲ್ಟು ಕೂಡ ನಿಮ್ಮ ಒಂದು ಶೂ ಸಾಕ್ಸ್ಗೆ ಮ್ಯಾಚ್ ಆದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಶೂಗೆ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ರಾಕ್ಟಿವ್ ಕಲರ್ ಆಗಿ ಇರಬೇಕು ಅಂತಲ್ಲ, ಸೊ ಆ ರೀತಿ ಅಟ್ಲೀಸ್ಟ್ ಬೆಲ್ಟು ಶೂಗೆ ಮ್ಯಾಚ್ ಆದ್ರೆ ತುಂಬಾ ಒಳ್ಳೇದು. ಆ ತರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೆನ್ ನಾಟ್ ರೆಕಮೆಂಡೆಡ್. ಅದರ್ವೈಸ್ ಯೂಸ್ ಬ್ಲ್ಯಾಕ್ ಆರ್ ಬ್ರೌನ್. ಸೊ ಬೆಲ್ಟ್ ಅಂತ ಹೇಳಿದಾಗ ಇದು ನಿಮ್ಮ ಹೇಳ್ತಾರೆ ಗಣಪತಿ ಹೊಟ್ಟೆಗೆ ಇದು ಹಾವು ಸುತ್ಕೊಂಡಂಗೆ ಸುತ್ಕೊಳ್ಳೋದಲ್ಲ, ಫುಲ್ 2 ರೌಂಡ್ ಬರೋದು, ಇಲ್ಲಾಂದ್ರೆ 1.5 ರೌಂಡ್ ಬರೋದಲ್ಲ. ಸೊ ಬೆಲ್ಟ್ ಬೇಸಿಕಲಿ ಸೆಕೆಂಡ್ ಲೂಪ್ ಗೆ ಟಚ್ ಆಗಬಾರ್ದು. ಐಡಿಯಲಿ ಬೆಲ್ಟ್ ಏನಿದೆ ನಮ್ಮ ಸೊಂಟದ ತುದಿ ತನಕ ಮ್ಯಾಕ್ಸಿಮಮ್ ಹೋದ್ರೆ ಸಾಕು. ಅದರ್ವೈಸ್ ಫಸ್ಟ್ ಲೂಪ್ ನ ಕ್ರಾಸ್ ಮಾಡಿದ್ರೆ ಸಾಕು. ಫಸ್ಟ್ ಲೂಪ್ ಅಂತ ಹೇಳಿದ್ರೆ ಇವಾಗ ಪ್ಯಾಂಟ್ ಗೆ ಹಾಕಿರುವಂತ ಲೂಪ್ ಅಂತ ಹೇಳಿದ್ರೆ ಏನದು ಹೋಲ್ಡರ್ ತರ ಇರುತ್ತಲ್ಲ, ಸೊ ಅದನ್ನ ಕ್ರಾಸ್ ಮಾಡಿದ್ರೆ ಸಾಕು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಮ್ಮ ಸೊಂಟದ ಲೆಫ್ಟ್ ಹ್ಯಾಂಡ್ ಸೈಡ್ ಸೊಂಟದ ತುದಿ ತನಕ ಹೋದ್ರೆ ಸಾಕು, ಅದನ್ನ ಜಾಸ್ತಿ ಕ್ರಾಸ್ ಮಾಡೋ ಹಾಗಿಲ್ಲ. ಸೊ ಅದನ್ನ ಕ್ರಾಸ್ ಮಾಡಿ ಹೋದಾಗ ದೆನ್ ಇಟ್ಸ್ ನಾಟ್ ಪ್ರೊಫೆಷನಲ್. ಆಮೇಲೆ ನಿಮ್ಮ ಹತ್ರ ಡೆಫಿನೆಟ್ ಆಗಿ ಯಾವಾಗ್ಲಾದ್ರೂ ಅಷ್ಟೇ ಪೆನ್ನು, ಕರ್ಚೀಫ್, ಹ್ಯಾಂಡ್ ಕರ್ಚೀಫ್ ಅನ್ನೋದು ಯಾವಾಗ್ಲೂ ಇಟ್ಸ್ ಎ ಮಸ್ಟ್. ಸೊ ನೀವು ಹೇಗಾದ್ರೂ ಸರಿ ಪೆನ್ ಅಂತೂ ಕ್ಯಾರಿ ಮಾಡ್ಲೇಬೇಕು. ಸೊ ಅದೊಂದು ನೋಡ್ಕೊಳ್ಳಿ. ಪರ್ಫ್ಯೂಮ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತಲ್ಲ, ಮೈಲ್ಡ್ ಆಗಿದ್ರೆ ಸಾಕು. ಯಾವುದೇ ಕಾರಣಕ್ಕೂ ನೀವು ಪರ್ಫ್ಯೂಮ್ ಹಾಕೊಂಡಾಗ ನೀವು ಏರ್ ಫ್ರೆಶ್ನರ್ ಆಗೋದ್ ಬೇಕಾಗಿಲ್ಲ. ಸೊ ನೀವು ಹೋಗಿದ ತಕ್ಷಣ ಎಲ್ಲಾರ್ಗೂ ವಾಸನೆಯನ್ನ ಹೇಳ್ಬಾರ್ದು, ಸುವಾಸನೆ ಬರ್ಬೇಕು ಅಂತಲ್ಲ. ಸೊ ಮೈಲ್ಡ್ ಆಗಿದ್ರೆ ಸಾಕು. ಯಾರಾದ್ರೂ ಹತ್ರ ಬಂದಾಗ ಒಂದು ಫ್ರೇಗ್ರೆನ್ಸ್ ಕನೆಕ್ಟ್ ಆದ್ರೆ ಸಾಕು, ಪರ್ಫ್ಯೂಮ್ ಮಾತ್ರ ಇರ್ಬೇಕು. ಸೊ ಬೆರಳಲ್ಲಿ ಇವನ್ ಉಗುರು ಕೂಡ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಉಗುರಲ್ಲಿ ಯಾವುದೇ ಒಂದು ಕಲೆ ಇಲ್ಲ ಅಂತ ಹೇಳಿದ್ರೆ ಕಲೆ ಆಮೇಲೆ ಕೊಳೆ ಎರಡು ಕೂಡ ಇರಬಾರ್ದು. ಸೊ ಶಾರ್ಟ್ ಆಗಿರ್ಲಿ, ಕ್ಲೀನ್ ಆಗಿ ಮೇಂಟೈನ್ ಮಾಡಿ, ಆಮೇಲೆ ಟ್ರಿಮ್ ಮಾಡಿ. ಇರ್ರೆಗ್ಯುಲರ್ ಒಂದು ಶಾರ್ಟ್ ಆಗಿದ್ದು ಇನ್ನೊಂದು ಚಿಪ್ಪಿಂಗ್ ಮಾಡ್ಕೊಂಡು ಅದು ಇದು ಮಾಡ್ಕೊಳ್ಳೋದು ಬೇಡ, ಅದನ್ನು ಕೂಡ ನೋಡ್ಕೊಳ್ಳಿ. ಮಕ್ಳುಗಳಿಗೆ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ನೀಲ್ ಕಟ್ ಮಾಡೋಗಿದ್ರೆ ನೀವು ಕೂಡ ಅಟ್ಲೀಸ್ಟ್ ವಾರಕ್ಕೊಂದ್ಸತಿನಾದ್ರೂ ಸರಿ, ಇಲ್ಲ ಅಟ್ಲೀಸ್ಟ್ 2 ವೀಕ್ಸ್ ಆದ್ರೂ ಸರಿ ಒಂದ್ಸತಿ ಕಟ್ ಮಾಡಿ. ಹ್ಮ್ ಸೊ ಇದು ಟ್ರೆಂಡ್ ಅಲ್ಲ, ಈ ತರ ಮಾಡೋದ್ ಬೇಡ. ಕಿವಿಲಿ ಕೂದಲು ಬೆಳೆಯುತ್ತೆ, ಆದ್ರೆ ಅದನ್ನ ತೀರಾ ಉದ್ದಕ್ಕೆ ಬೆಳೆಸೋದ್ ಬೇಡ. ಸೊ ಅದನ್ನು ಕೂಡ ಟ್ರಿಮ್ ಮಾಡಿ, ಅಕಸ್ಮಾತ್ ಬೀಳ್ತಾ ಇದ್ರೆ ನಾಟ್ ಎನ್ ಇಶ್ಯೂ, ಅದನ್ನ ಟ್ರಿಮ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಡೆಫಿನೆಟ್ಲಿ ನಿಮ್ಮ ಒಂದು ಶರ್ಟ್ ಟಕ್ ಏನ್ ಮಾಡ್ತೀವಿ ಅಂದ್ರೆ ಇನ್ ಶರ್ಟ್ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಈ ತರ ಲೂಸ್ ತರ ಹೊರಗಡೆ ಬರಬಾರ್ದು, ಸ್ಟಿಫ್ ಆಗಿ ಇರ್ಬೇಕು. ಅವಾಗ ನೀವು ಆಕ್ಚುಲಿ ಸ್ಮಾರ್ಟ್ ಆಗಿ ಕಾಣ್ತೀರಾ. ಶರ್ಟ್ ಅರ್ಧಂಬರ್ಧ ಹೊರಗಡೆ ಬಂದು ಆಮೇಲೆ ಈವನ್ ಈ ತರ ನಿಮಗೆ ಸ್ಲೀವ್ಸ್ ಕೂಡ ಅಂದ್ರೆ ತೋಳಲ್ಲೂ ಕೂಡ ಲೂಸ್ ಆಗಿದೆ, ಆಮೇಲೆ ಹೊಟ್ಟೆ ಹತ್ರನೂ ಕೂಡ ಲೂಸ್ ಆಗಿದೆ. ಸೊ ಅದನ್ನ ಟೈಟ್ ಆಗಿ ಸ್ಟಿಫ್ ಆಗಿ ಕೂತ್ಕೊಳ್ಳೋ ತರ ಇನ್ಶರ್ಟ್ ಮಾಡ್ಕೊಳ್ಳಿ. ಇಟ್ ಲುಕ್ಸ್ ಗುಡ್. ಅದಾದ್ಮೇಲೆ ಶಾರ್ಟ್ ಆಗಿ ಕಾಣ್ತೀರಾ, ಆಮೇಲೆ ಈವನ್ ಉದ್ದ ಕಾಣ್ತೀರಾ. ಆಮೇಲೆ ಈವನ್ ಅಟ್ಲೀಸ್ಟ್ ಲೂಸ್ ಆಗಿ ಇರೋ ಬದಲು ಟೈಟ್ ಆಗಿದ್ದಾಗ ಯು ಆಲ್ಸೋ ಲುಕ್ ಸ್ಲಿಮ್, ನಿಮಗೂ ಕೂಡ ಕಾಣ್ತೀರಾ. ಹೇರ್ ಸ್ಟೈಲ್ ಬ್ಯಾಡ್ ಹೇರ್ ಸ್ಟೈಲ್, ಡೆಫಿನೆಟ್ಲಿ ಈ ತರ ಎಲ್ಲ ಹೇರ್ ಸ್ಟೈಲ್ ಬೇಡ. ಇವನ್ ಹೇರ್ ಲಾಸ್ ಆಗಿದ್ರು ಕೂಡ ತೊಂದರೆ ಇಲ್ಲ. ಏನಿದೆ ಅದನ್ನ ತೋರ್ಸೋಣ. ಆಮೇಲೆ ಆ ಏನ್ ಹೇಳ್ತೀರಾ,
ಮುಖ ಮುಚ್ಕೊಳ್ಳೋ ತರ ಕೂದಲು ಬಿಟ್ಕೊಳ್ಳೋದು, ಇಲ್ಲಾಂದ್ರೆ ಈವನ್ ಗಡ್ಡನ್ನು ಕೂಡ ಅಟ್ಲೀಸ್ಟ್ ಟ್ರಿಮ್ ಮಾಡದಿರೋ ಈ ತರ ಹೇರ್ ಸ್ಟೈಲ್ ಎಲ್ಲ ಹಾರಾಡಂತ ಹೇರ್ ಸ್ಟೈಲ್ಗಳು ಕೂಡ ಬೇಡ. ಕರೆಕ್ಟ್ ಆಗಿ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಹೇರ್ ಸ್ಟೈಲು ಅಕಸ್ಮಾತ್ ನೀವು ಚೇಂಜ್ ಮಾಡಿಲ್ಲ ಅನ್ನೋಗಿದ್ರೆ ಅಟ್ಲೀಸ್ಟ್ ಇಲ್ಲಿ 10 years ಅಂತ ಇದೆ. ನಾನು ಆಕ್ಚುಲಿ ನಮ್ಮ ಒಂದು ಬಿಸ್ನೆಸ್ಗೆ ಹೇಳೋ ಹಾಗಿದ್ರೆ 5 years ಆದ್ರೂ ಒಂದ್ಸತಿ ಹೇರ್ ಚೇಂಜ್ ಮಾಡಿ. ಕೂದಲಿರೋ ತನಕ ಕೂದಲಿಲ್ಲ ಅಂದ್ರೆ ಟು ಶೋ ಯುವರ್ ಚೇಂಜ್. ನಾನು ನನ್ನ ಪರ್ಸನಾಲಿಟಿ ಚೇಂಜ್ ಆಗ್ತಾ ಇದೆ, ಇಲ್ಲಾಂದ್ರೆ ನಾನು ಚೇಂಜ್ ಆಗ್ತಾ ಇದ್ದೀನಿ ಅಂತ ತೋರ್ಸೋದಕ್ಕೆ ವೆರಿ ಸಿಂಪಲ್ ಟೆಕ್ನಿಕ್ ಅಂದ್ರೆ ಹೇರ್ ಸ್ಟೈಲ್ ನ ಚೇಂಜ್ ಮಾಡೋದು. ಕೂದಲು ಇದೆಯಾ ಅಟ್ಲೀಸ್ಟ್ ಕೂದಲಿರೋ ತನಕ. ಇದು ಲೇಡೀಸ್ಗೂ ಅಪ್ಲಿಕೇಬಲ್, ಇವನ್ ಜೆಂಟ್ಸ್ಗೂ ಕೂಡ ಅಪ್ಲಿಕೇಬಲ್. ಕಾಮನ್ ಹೇರ್ ಸ್ಟೈಲ್ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಇದ್ದಂಗೆ ಇದೀರಾ, ನೀವು ಚೇಂಜೇ ಆಗಿಲ್ಲ ಅಂತ ತೋರಿಸುತ್ತೆ. ಅದಕ್ಕೆ ಲೇಡೀಸ್ಗಂತೂ ದೊಡ್ಡ ಅಡ್ವಾಂಟೇಜು, ಲೆಂತಿ ಆಗಿರುತ್ತೆ, ಹೇಗಾದ್ರೂ ಚೇಂಜ್ ಮಾಡ್ಕೋಬಹುದು, ಮುಂದೆ ನೋಡೋಣ. ಆದ್ರೆ ಜೆಂಟ್ಸ್ಗೂ ಕೂಡ ಹೇರ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಯಾವಾಗ್ಲೂ ಕೂಡ ನೀವು ನಿಂತ್ಕೊಂಡಾಗ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತರ ಬಗ್ಗೊಂಡು ನಿಂತ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಸ್ಲೌಚ್ ಅಂತ ಹೇಳ್ತೀವಿ, ಅಂದ್ರೆ ಶೋಲ್ಡರ್ ನ ಬೆಂಡ್ ಮಾಡ್ಕೊಳ್ಳೋದಲ್ಲ. ಚೆಸ್ಟ್ ಯಾವಾಗ್ಲೂ ಕೂಡ ಅಪ್ರೈಟ್ ಆಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು. ಸೊ ನಿಮ್ಮ ಬೆನ್ನು ಆಮೇಲೆ ಇದು ಸ್ಟ್ರೈಟ್ ಆಗಿರ್ಬೇಕು. ಸೊ ಒಂದು ಸ್ಟ್ರೈಟ್ ಲೈನ್ ತರ ಇರ್ಬೇಕೇ ಹೊರತು ನಿಮ್ಮ ಬೆನ್ನಿಂದ ಹಿಡಿದು ಕಾಲ್ ತನಕನೂ ಕೂಡ ಒಂದು ಸ್ಟ್ರೈಟ್ ಲೈನ್ ತರ ಸ್ಟ್ರೈಟ್ ಆಗಿ ನಿಂತ್ಕೊಂಡಾಗ ಯು ಲುಕ್ ಗುಡ್, ಕಾನ್ಫಿಡೆಂಟ್ ಆಗಿ ಕಾಣ್ತೀರಾ, ಆಮೇಲೆ ನಿಮ್ಮ ಸ್ಮಾರ್ಟ್ ಆಗಿ ಕಾಣ್ತೀರಾ, ಆಮೇಲೆ ಈವನ್ ಉದ್ದಕ್ಕೂ ಕೂಡ ಕಾಣ್ತೀರಾ. ನಿಂತ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್, ಬರೀ ಡ್ರೆಸ್ಸಿಂಗ್ ಅಲ್ಲ. ಒಳ್ಳೆ ಡ್ರೆಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಿಂತ್ಕೊಳ್ಳಿಲ್ಲ, ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ನಿಂತ್ಕೊಳ್ಳಿಲ್ಲ ಅಂದ್ರೂ ಕೂಡ ಒಳ್ಳೇದಲ್ಲ. ಇದು ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ತೋರ್ಸೋದು ಬೇಕಾಗಿಲ್ಲ, ಅಂದ್ರೆ ದಪ್ಪ ಪರ್ಸು ಕ್ಯಾರಿ ಮಾಡೋದು ಬೇಡ. ಅನ್ನೆಸೆಸರಿ ಅನ್ವಾಂಟೆಡ್ ಏನೆಲ್ಲ ಇದೆ ಪರ್ಸ್ ಅಲ್ಲಿ ಇರೋದನ್ನ ತೆಗೀರಿ. ದುಡ್ಡು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ಕಾಯಿನ್ಸ್ ಅದು ಇದು ಜಾಸ್ತಿ ಕ್ಯಾರಿ ಮಾಡಬೇಡಿ. ಆಮೇಲೆ ಈವನ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಈವನ್ ಪರ್ಸ್ ಏನಿದೆ ಜೋಬಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಇಟ್ಕೊಳ್ಳೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಅನ್ಲೆಸ್ ಇಟ್ ಈಸ್ ನೆಸಸರಿ ಇದ್ರೆ ಮಾತ್ರ ಮುಂದೆ ಇಟ್ಕೊಳ್ಳಿ, ಅದರ್ವೈಸ್ ಕಾಣದೇ ಇರೋ ತರ ಇಟ್ಕೊಳ್ಳಿ, ಅದು ಒಳ್ಳೇದಲ್ಲ. ಸೊ ಮೊದಲು ಅದು ಟ್ರೆಂಡ್ ಇತ್ತು, ಇವಾಗ ಅದಲ್ಲ. ಸೊ ಪರ್ಸ್ನ ಆದಷ್ಟು ಕೂಡ ಹಿಂದೆ ಇಟ್ಕೊಳ್ಳಿ. ಕೂತ್ಕೋಬೇಕಾದ್ರೆ ಡೆಫಿನೆಟ್ಲಿ ಕೂತ್ಕೊಂಡಾಗ ಪರ್ಸ್ನ ಹಿಂದೆ ಇಟ್ಕೊಳ್ಬೇಡಿ, ಕೂತ್ಕೊಂಡಾಗ ಬೇಕಾದ್ರೆ ಮುಂದೆ ಇಟ್ಕೊಳ್ಳಿ. ನಡಿಬೇಕಾದ್ರೆ ಇಲ್ಲ ಅಂದ್ರೆ ನಿಂತಾಗ ಪರ್ಸ್ನ ಬೇಕಾದ್ರೆ ಹಿಂದೆ ಇಟ್ಕೊಳ್ಳಿ. ಇಲ್ಲ ಅದೇನು ಬೇಡ ಅಂತ ಹೇಳಿದ್ರೆ ಪರ್ಸ್ನ ಜಾಸ್ತಿ ಜೋಬಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಆಮೇಲೆ ಆಕ್ಸೆಸರೀಸ್ ಅಂತ ಬಂದಾಗ ಬೆಲ್ಟ್ ಬೇಸಿಕಲಿ ಅಟ್ರಾಕ್ಟಿವ್ ಅಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಸ್ಟೈಲ್ ಅಲ್ಲಿ ಇರುವಂತ ಒಂದು ಬೆಲ್ಟ್ ನ ಯೂಸ್ ಮಾಡೋದ್ ಬಿಡಿ. ಬೆಲ್ಟ್ ಆಗಿರ್ಬೋದು, ಶೂ ಕೂಡ ಅಟ್ಲೀಸ್ಟ್ ಲೆದರ್ ಶೂ ಆಗಿದ್ರೆ, ಎಸ್ಪೆಷಲಿ ಮೀಟಿಂಗ್ ಗಳಿಗೆ ಟ್ರೈನಿಂಗ್ ಗಳಿಗೆ ಹೋದಾಗ ಶೂ ಲೆದರ್ ಆಗಿದ್ರೆ ಒಳ್ಳೇದು. ಸೊ ಅದು ನೀವು ಎಷ್ಟು ಪ್ರೊಫೆಷನಲ್ ಆಗಿದ್ದೀರಾ ಅಂತ ತೋರಿಸುತ್ತೆ. ಅದರ್ವೈಸ್ ಕೆಲವು ಸತಿ ನೀವು ಸ್ಮಾರ್ಟ್ ಕ್ಯಾಶುವಲ್ಸ್ ಅಂತಾನು ಕೂಡ ಇದೆ. ಸ್ಮಾರ್ಟ್ ಕ್ಯಾಶುವಲ್ಸ್ ಅಂತ ಹೇಳಿದ್ರೆ ಇವಾಗ ಚೆಕ್ ಶರ್ಟ್ಸ್. ಸೊ ಚೆಕ್ ಶರ್ಟ್ಸ್ ಏನಾದ್ರು ಹಾಕೊಂಡಾಗ ಅದು ಸ್ಮಾರ್ಟ್ ಕ್ಯಾಶುವಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವು ಸತಿ ವೀಕೆಂಡ್ಸ್ ಅಲ್ಲಿ ನೀವು ಟಿ ಶರ್ಟ್ಸ್ ಕೂಡ ಹಾಕುವಾಗಿದ್ರೆ ಓನ್ಲಿ ಬಟನ್ ಟಿ ಶರ್ಟ್ಸ್ ಈಸ್ ಅಲೋಡ್. ಬಟನ್ ಟಿ ಶರ್ಟ್ಸ್ ಹಾಕೋಬೋದೇ ಹೊರತು ವಿ ನೆಕ್ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಫುಲ್ ನೆಕ್ ಟಿ ಶರ್ಟ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಆಮೇಲೆ ವಾಚ್ ನೆಕ್ಸ್ಟ್ ಬರುತ್ತೆ. ಓಕೆ, ಸೊ ವಾಚ್. ಸೊ ಶೂ ಅಟ್ಲೀಸ್ಟ್ ನಿಮ್ಮ ಸಾಕ್ಸ್ ಅಕಸ್ಮಾತ್ ನಿಮಗೆ ವೆರೈಟಿ ಆಫ್ ಸಾಕ್ಸ್ ನ ನೀವು ತಗೊಳ್ಳೋ ಆಗಿದ್ರೆ ಸಾಕ್ಸ್ ಯಾವಾಗ್ಲೂ ಕೂಡ ನಮ್ಮ ಪ್ಯಾಂಟಿನ ಪ್ಯಾಂಟ್ನ ಎಕ್ಸ್ಟ್ರಾ ಇದಾಗಿರ್ಬೇಕು. ಸೊ ಅಂದ್ರೆ ಎಕ್ಸ್ಟೆನ್ಷನ್ ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಪ್ಯಾಂಟಿನ ಎಕ್ಸ್ಟೆನ್ಷನ್ ಸಾಕ್ಸ್ ಆಗಿರ್ಬೇಕು, ಅಂದ್ರೆ ಸಿಮಿಲರ್ ಆಗಿರ್ಬೇಕು. ಸಿಮಿಲರ್ ಕಲರ್ ಇದ್ರೆ ತುಂಬಾ ಒಳ್ಳೇದು. ಸೊ ಅದಾದ್ಮೇಲೆ ಲೆದರ್ ಶೂ ಆಗಿದ್ರೆ ಡೆಫಿನೆಟ್ಲಿ ಪಾಲಿಶ್ ಆಗಿರ್ಲಿ, ಅದರಲ್ಲಿ ಧೂಳು ಇದೆಲ್ಲ ಮೆತ್ಕೊಂಡಿದ್ರೆ ಒಳ್ಳೇದು. ಆಮೇಲೆ ಟೈ ಮಾಡಿರಿ. ವಾಚ್ ಕಟ್ಕೊಳ್ಳೋ ಆಗಿದ್ರೆ ವಾಚ್ ಇದು ಡಯಲ್ ಏನಿದೆ ಅದು 3 ಇಂಚ್ಗಿಂತ ಜಾಸ್ತಿ ದೊಡ್ಡದಿರ್ಬಾರ್ದು, ತೀರಾ ದೊಡ್ಡದಲ್ಲ. ಅದು ನಿಮ್ಮ ಒಂದು ರಿಸ್ಟ್ ಏನಿದೆ ಆ ರಿಸ್ಟ್ ನ ಒಳಗಡೆ ಇರ್ಬೇಕು. ರಿಸ್ಟ್ ಗಿಂತ ಇರುವಂತ ಒಂದು ವಾಚ್. ಆಮೇಲೆ ಫ್ಯಾನ್ಸಿ ವಾಚಸ್ ಅಂದ್ರೆ ಏನ್ ಹೇಳ್ತೀರಾ
ಮಿನುಗುತ್ತಲ್ಲ, ಏನ್ ಹೇಳ್ತಾರೆ, ಫ್ಯಾನ್ಸಿ ಗೋಲ್ಡ್, ಅದೇ ಲೈಟ್ ಈ ತರ ಬರೋದು ಮಿನುಗುವಂತದ್ದು, ಆ ತರ ವಾಚಸ್ ಏನ್ ಬೇಡ. ಲೆದರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಫ್ಯಾನ್ಸಿ, ಇಲ್ಲ ಅಂತ ಹೇಳಿದ್ರೆ ಕಲರ್ಫುಲ್ ಇದಿಲ್ಲ, ಬೇಡ. ಒಂದು ಪ್ರೊಫೆಷನಲ್ ಕಂಪ್ಲೀಟ್ ಮ್ಯಾನ್ ಅನ್ನಾಗಿದ್ರೆ, ಕರೆಕ್ಟ್ ಆಗಿ ಕಾಣುವಂತ ಪರ್ಸನ್ ಅನ್ನಾಗಿದ್ರೆ ಈ ತರ ಕಾಣ್ಬೇಕು. ಜಸ್ಟ್ ಇಲ್ಲಿ ನೀವು ನೋಡೋ ತರ ಬಕ್ಕಲ್ಗೆ ಟಚ್ ಆದ್ರೆ ಸಾಕು. ಈ ತರ ಒಂದು ಕ್ಲಾಸಿಕ್, ಯಾರಾದ್ರೂ ಬ್ಲೇಸರ್ ಇಲ್ಲ ಅಂತ ಹೇಳಿದ್ರೆ ಸೂಟ್ ತಗೊಳ್ಳಾಗಿದ್ರೆ, ನಿಮ್ಮ ಹತ್ರ 4 ಕಲರ್ದು ಒಂದು ಬ್ಲೇಸರ್ ನ ನೀವು ಮೇಂಟೈನ್ ಮಾಡೋಗಿದ್ರೆ ಸಾಕು. ಸೊ ಬ್ಲೇಸರ್ ಯಾವ ಒಂದು ಬ್ಲೇಸರ್ ಅಂತ ಹೇಳಿದ್ರೆ ಬೇಸಿಕಲಿ ಜಸ್ಟ್ ಕೋಟ್ ಕೋಟು, ಒಂದು ಬ್ಲ್ಯಾಕ್, ಒಂದು ಬ್ಲೂ, ಗ್ರೇ, ಆಮೇಲೆ ಮರೂನ್ ಕೂಡ ಇಟ್ಕೊಳ್ಳೋದಾಗಿದ್ರೆ, ಈ 4 ವೆರೈಟಿ ಇದ್ದಾಗ ನಿಮ್ಮ ಒಂದು ಮ್ಯಾಚಿಂಗ್ ಹಾಕೋಬೇಕು ಅಂತಲ್ಲ, ಕಾಂಟ್ರಾಸ್ಟಿಂಗ್ ಕೂಡ ಹಾಕೋಬಹುದು. ಆ ರೀತಿ ಮಾತ್ರ 4 ಸೂಟ್ ಇಲ್ಲ 4 ಹೇಳ್ತಾರೆ ಬ್ಲೇಸರ್ಸ್ ಏನಾದ್ರೆ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ನಿಮ್ಗೆ ವೆರೈಟೀಸ್ ಆಫ್ ಕಲರ್ಸ್ ಅಲ್ಲಿ ಮಾಡ್ಕೋಬಹುದು. ಆ ಸೂಟ್ ಬೇಕಾದಷ್ಟು ಇಟ್ಕೋಬೇಕು ಅಂತ ಇಲ್ಲ. ಸೊ ಯಾವುದೇ ಒಂದು ಪ್ರೊಫೆಷನಲ್ ಆಗಿ ನಿಮ್ ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ 4 ಇಲ್ಲ 6 ಕಲರ್ ಇಟ್ಕೊಂಡ್ರೆ ಸಾಕು. ಆ 4ರಿಂದ 6 ಡೆಫಿನೆಟ್ಲಿ ಇರ್ಬೇಕಾಗಿರುವಂತ 4 ಕಲರ್ಗಳಂದ್ರೆ ಬ್ಲೂ, ಬ್ಲ್ಯಾಕ್, ಗ್ರೇ, ಮರೂನ್ ಇದ್ರೆ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು. ಓಕೆ, ಸೊ ಅದಾದ್ಮೇಲೆ ನಿಮ್ಮ ಒಂದು ಶರ್ಟು ಆಮೇಲೆ ನಿಮ್ಮ ಬ್ಲೇಸರ್ ಏನಿದೆ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಿರುವಂತದ್ದು ಇರ್ಲಿ. ಆಮೇಲೆ ತುಂಬಾ ಬ್ರೈಟ್ ಕಲರ್ ಶರ್ಟು ಬ್ಲೇಸರ್ಸ್ಗೆ, ಇಲ್ಲಾಂದ್ರೆ ಬ್ರೈಟ್ ಕಲರ್ ನಿಮ್ಮ ಸೂಟ್ ಗಳಿಗೆ ಮ್ಯಾಚ್ ಆಗಲ್ಲ. ಲೈಟ್ ಕಲರ್ ಇದ್ರೆ ತುಂಬಾ ಒಳ್ಳೇದು. ಸೊ ಲೈಟ್ ಕಲರ್ ಅಂತ ಹೇಳಿದ್ರೆ ಐದರ್ ವೈಟ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನೇವಿ ಸ್ಕೈ ಬ್ಲೂ ಆಗಿರ್ಬೋದು. ಈ ತರ ಒಂದು ಸೂಟ್ಗೆ ಮ್ಯಾಚ್ ಆಗುತ್ತೆ ಲೈಟ್ ಕಲರ್ ಶರ್ಟ್ ಅಂಡ್ ಡಾರ್ಕ್ ಕಲರ್ ಬ್ಲೇಸರ್, ಇಲ್ಲಾಂದ್ರೆ ಕೋಟ್, ಅದು ಮ್ಯಾಚ್ ಆಗುತ್ತೆ. ಸೊ ಶರ್ಟು ಡಾರ್ಕ್ ಆಗಿದೆ, ಇವನ್ ಬ್ಲೇಸರ್ ಕೂಡ ಡಾರ್ಕ್ ಕಲರ್ ಆಗಿದ್ರೆ ಅದು ಮ್ಯಾಚ್ ಆಗಲ್ಲ, ಚೆನ್ನಾಗಿ ಕಾಣಲ್ಲ. ಡಿಯೋಡ್ರೆಂಟ್, ಆಮೇಲೆ ಡಿಯೋಡ್ರೆಂಟ್ಗೂ ಪರ್ಫ್ಯೂಮ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಡಿಯೋಡ್ರೆಂಟ್ ನಾವು ಬಾಡಿ ಮೇಲೆ ಹಾಕೊಳ್ಳೋದು, ಅಂಡರ್ ಆರ್ಮ್ಸ್ ಹಾಕೊಳ್ಳೋ ಅಂತದ್ದು, ಚೆಸ್ಟ್ಗೂ ಕೂಡ ಹಾಕೊಳ್ಳೋಗಿದ್ರೆ ಚೆಸ್ಟ್ಗೂ ಕೂಡ ಹಾಕೋಬಹುದು. ಅಂಡರ್ ಆರ್ಮ್ಸ್ಗೆ ಜಾಸ್ತಿ ಯೂಸ್ ಮಾಡುವಂತದ್ದು ಡಿಯೋಡ್ರೆಂಟ್. ಪರ್ಫ್ಯೂಮ್ ನ ಹಾಕೊಡೋ ಆಗಿದ್ರೆ ನಾವು ಪರ್ಫ್ಯೂಮ್ ನ ಯೂಸ್ ಮಾಡೋದು ಒಂದು ನೆಕ್ಗೆ, ಓಕೆ, ನೆಕ್ ಹತ್ರ ಸೈಡ್ ಅಲ್ಲಿ ಇರುವಂತ ನೆಕ್ ಹಾಕೊಳ್ಳೋದು. ಅದಾದ್ಮೇಲೆ ಈವನ್ ನಾವು ಕೈಗೆ ಕೂಡ ಹಾಕೋಬಹುದು. ಕೈಗೆ ಅಂತ ಹೇಳಿದ್ರೆ ನಮ್ಮ ರಿಸ್ಟ್ ಏನಿದೆ, ರಿಸ್ಟ್ ಹತ್ರನೂ ಕೂಡ ಹಾಕೋಬಹುದು, ಎರಡು ರಿಸ್ಟ್ಗೂ ಕೂಡ ಹಾಕೋಬಹುದು. ಆಮೇಲೆ ನಿಮ್ಮ ಶರ್ಟು ಇಲ್ಲ ಅಂತ ಹೇಳಿದ್ರೆ ಬ್ಲೇಸರ್ ಕೂಡ ಸೈಡ್ ಅಲ್ಲಿ ಹಾಕೊಳ್ಳುವಂಥದ್ದು. ಸೊ ಪರ್ಫ್ಯೂಮ್ ಬೇಸಿಕಲಿ ನಮ್ಮ ಹೊರಗಡೆ ಹಾಕೊಳ್ಳೋದು, ಡಿಯೋಡ್ರೆಂಟ್ ಅಂಡರ್ ಆರ್ಮ್ಸ್ ಇಲ್ಲಾಂದ್ರೆ ಒಳಗಡೆ ಬಾಡಿಲಿ ಹಾಕೊಳ್ಳುವಂಥದ್ದು ಡಿಫ್ರೆನ್ಸ್ ಇದೆ. ಡಿಯೋಡ್ರೆಂಟ್ ಪರ್ಪಸ್ ಏನಂತ ಹೇಳಿದ್ರೆ ಸ್ವೆಟ್ ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡೋದು ಡಿಯೋಡ್ರೆಂಟ್. ಪರ್ಫ್ಯೂಮ್ ಬೇಸಿಕಲಿ ನಮ್ಮ ಬಾಡಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರಲಿ ಅಂತ ಹಾಕೊಳ್ಳುವಂಥದ್ದು. ಎರಡರದ್ದು ಪರ್ಪಸ್ ಇದೆ. ಓಕೆ, ನಿಮ್ ಪರ್ಫ್ಯೂಮ್ ನ ನೀವು ಡೈರೆಕ್ಟ್ ಆಗಿ ಅಂಡರ್ ಆರ್ಮ್ ಮೇಲೆ ಹಾಕೊಳ್ಳೋಗಿಲ್ಲ. ಡೆಫಿನೆಟ್ಲಿ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬರ್ನ್ ಆಗುತ್ತೆ. ಸೊ ಅಂಡರ್ ಆರ್ಮ್ ಮೇಲೆ ಪರ್ಫ್ಯೂಮ್ ಯೂಸ್ ಮಾಡೋಗಿಲ್ಲ. ನೆಕ್ಕಲ್ಲಿ ಹಾಕೋಬಹುದು, ನೆಕ್, ಆಮೇಲೆ ರಿಸ್ಟ್, ಆಮೇಲೆ ಸೈಡ್ ಹೇಳ್ತಾರ ಚೆಸ್ಟ್ ಹತ್ರ ಸ್ವಲ್ಪ ಸ್ವಲ್ಪ, ಆಮೇಲೆ ಜಾಸ್ತಿ ಸುರ್ಕೊಳ್ಳೋದಲ್ಲ, ಪರ್ಫ್ಯೂಮ್ ಲೈಟ್ ಆಗಿರ್ಬೇಕು. ಓಕೆ, ಆಮೇಲೆ ಉಂಗುರ ಹಾಕೊಳ್ಳೋಗಿದ್ರೆ ಒಂದೇ ಉಂಗುರ, 5 ಬೆರಳಿದೆ ಅಂತ ಹೇಳಿ 5 ಬೆರಳಕ್ಕಲ್ಲ, ನಿಮ್ಮ ಒಂದು ಉಂಗುರ ಈಸ್ ಗುಡ್ ಎನಫ್, ಮಲ್ಟಿ ರಿಂಗ್ಸ್ ಬೇಕಾಗಿಲ್ಲ. ಇದು ನಮ್ಮ ಮೆನ್ಸ್ಗೆ ಇವಾಗ. ಸೊ ಬೆನಿಫಿಟ್ಸ್ ನೋಡೋ ಹಾಗಿದ್ರೆ, ಯಾವಾಗ ನಿಮ್ಮ ಪಾಸ್ಚರ್ ಚೆನ್ನಾಗಿರುತ್ತೆ, ಪಾಸ್ಚರ್ ಅಂದ್ರೆ ಚೆನ್ನಾಗಿ ನೀವು ಕಾಣ್ತಾ ಇದ್ದೀರಾ, ಸೊ ಅವಾಗ ನಿಮ್ಮ ಮೂಡ್ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನೀವು ಆರಾಮಾಗಿ, ಯಾವಾಗ ಕಾನ್ಫಿಡೆಂಟ್ ಆಗಿರ್ತೀರಾ, ಆರಾಮಾಗಿ ಬ್ರೀತ್ ಮಾಡ್ತೀರಾ, ಆರಾಮಾಗಿ ಮಾತಾಡ್ಬೋದು, ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಆಗುತ್ತೆ. ಕಾನ್ಫಿಡೆನ್ಸ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ, ನಿಮಗೆ ಸ್ಟ್ರೆಂತ್ ಅಂತ ಹೇಳಿದ್ರೆ ನಮ್ಮ ಮೆನ್ಗಳಿಗೆ ಟೆಸ್ಟೋಸ್ಟೆರೋನ್ ಕೂಡ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನೀವು ಚೆನ್ನಾಗಿ ಕಾಣ್ತೀರಾ, ಸ್ಲಿಮ್ ಆಗಿ ಕಾಣ್ತೀರಾ, ಬ್ರೈಟ್ ಆಗಿ ಕಾಣ್ತೀರಾ. ಅದಾದ್ಮೇಲೆ ಯಾವಾಗ ನೀವು ಸ್ಟ್ರೈಟ್ ಆಗಿ ನಿಂತ್ಕೊಳ್ತೀರಾ, ನಿಮ್ಮ ಪಾಸ್ಚರ್ ಸರಿಗಿದೆ, ನಿಮ್ಮ ಬ್ಯಾಕ್ ಪೇನ್ ಅಂಡ್ ನೆಕ್ ಪೇನ್ ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ
ನೆಕ್ ಮಾಡ್ಕೊಳ್ಳೋದು, ಜ್ಞಾಪಕ ಶಕ್ತಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಬೇಕಾದಷ್ಟು ಇರುವಂತ ಒಂದು ಬೆನಿಫಿಟ್. ಚೆನ್ನಾಗಿ ಕಂಡಾಗ ಆಮೇಲೆ ಚೆನ್ನಾಗಿ ನೋಡಕ್ಕೆ ಚೆನ್ನಾಗಿ ಕಾಂಬಿನೇಷನ್ ನಿಮಗೆ ಸ್ಕ್ರೀನ್ ಶಾಟ್ ಅಂತ ಗೊತ್ತು, ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಯಾವ್ದಕ್ಕೆ ಒಂದು ನ್ಯೂ ಟ್ರೆಂಡ್ ಅಲ್ಲಿ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ. ವೈಟ್ ಅಂಡ್ ಬ್ಲಾಕ್ ಇಸ್ ಕ್ಲಾಸಿಕ್ ಲುಕ್, ಆದ್ರೆ ವೈಟ್ ಅಂಡ್ ಬ್ಲಾಕ್ ಇದು ಆಲ್ಸೋ ಓಲ್ಡ್ ಲುಕ್. ಅದನ್ನ ಸ್ವಲ್ಪ ಚೇಂಜ್ ಮಾಡಿ. ಇವಾಗ ಟ್ರೆಂಡ್ ಅಂತ ಹೇಳಿದ್ರೆ ಬ್ಲಾಕ್ ಅಂಡ್ ಗ್ರೇ, ಬ್ಲಾಕ್ ಕಲರ್ ಈಸ್ ಎ ಟ್ರೆಂಡ್. ಓಕೆ, ಸೊ ಮೊದಲು ಬರೀ ಕಾಂಟ್ರಾಸ್ಟಿ ಮಾತ್ರ ಅಲ್ಲ, ಇವಾಗ ಡಾರ್ಕ್ ಶೇಡ್ಸ್ ಎಸ್ಪೆಷಲಿ ನೀವು ನೋಡೋದಾಗಿದ್ರೆ ಬ್ಲಾಕ್ ಕಲರ್ ಪ್ಯಾಂಟ್ ಅಂಡ್ ಬ್ಲಾಕ್ ಕಲರ್ ಶರ್ಟ್, ಬ್ಲಾಕ್ ಕೂಡ ಇವಾಗ ಟ್ರೆಂಡ್. ಕಮ್ ಟು ವುಮೆನ್. ಇದು ವುಮೆನ್ ಅಲ್ಲಿ ಸ್ವಲ್ಪ ಫಾರಿನ್ ಕೂಡ ಮಿಕ್ಸ್ ಆಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗೆ ಸದ್ಯಕ್ಕೆ ನಮಗೆ ಡೀಟೇಲ್ ಕರೆಕ್ಟ್ ಆಗಿ ಕೊಡಕ್ಕಾಗಿಲ್ಲ, ಯಾಕಂದ್ರೆ ನಮ್ದು ಟ್ರೆಂಡ್ ಸ್ಯಾರಿ, ಕುರ್ತಾ ಇದೆಲ್ಲ ಕೂಡ ಮಿಕ್ಸ್ ಆಗಿದೆ. ಒಂದೊಂದು ಕಲ್ಚರ್ ಇದೆ, ಅದಕ್ಕೆ ಸ್ವಲ್ಪ ಕಂಪ್ಲೀಟ್ ಆಗಿ ಕವರ್ ಮಾಡಕ್ಕೆ ಮಾಡೋಣ. ಲೇಡೀಸ್ಗೆ ಡೆಫಿನೆಟ್ಲಿ ಕಂಪ್ಲೀಟ್ ಹೇರ್ ನ ಬಿಟ್ಕೊಂಡು ಹೋಗೋದು ಒಳ್ಳೇದಲ್ಲ. ಹೇರ್ ಕಂಪ್ಲೀಟ್ ಆಗಿ ಮೀಟ್ ಮಾಡೋದಕ್ಕೆ ಹೋದಾಗ ಡೆಫಿನೆಟ್ಲಿ ಅದು ಮಾಡೋ. ಸೊ ಈ ರೀತಿನೂ ಕೂಡ ಜಡೆ ಹಾಕೊಂಡು ಕೂಡ ಹೋಗೋದು ಬೇಡ. ಸೊ ಪೋನಿಟೇಲ್ಸ್ ಕಂಪ್ಲೀಟ್ ಆಗಿ ಕಟ್ಕೊಂಡು ಹೋಗೋದು ಗುಡ್. ಸೊ ಪ್ರೊಫೆಷನಲ್ ಆಗಿ ಕಾಣುತ್ತೆ. ನೀವು ನೋಡಾಗಿದ್ರೆ ಮೋಸ್ಟ್ ಆಫ್ ಹೇರ್ ಆಫ್ ಯಾವಾಗ್ಲೂ ಕೂಡ ಹೀಗೆ ಇರ್ತಾರೆ. ಇಟ್ಸ್ ಪ್ರೊಫೆಷನಲ್, ಕಂಪ್ಲೀಟ್ ಪ್ರೊಫೆಷನಲ್ ಲುಕ್ ಅಂತ ಹೇಳಿದ್ರೆ ನೀವು ನೀವು ನೋಡಾಗಿದ್ರೆ ಇಟ್ಸ್ ಎ ಕಂಪ್ಲೀಟ್ ಪ್ರೊಫೆಷನಲ್ ಲುಕ್. ಇದರ ನೀವು ಹೋಟೆಲ್ ಅಲ್ಲಿ ನೀವು ನೋಡಬಹುದು. ಹೋಟೆಲ್ ಫೈವ್ ಸ್ಟಾರ್ ನೀವು ವಾಶ್ ಮಾಡಿ. ಡ್ರೈ ಹೇರ್ ಇಸ್ ಆಲ್ವೇಸ್ ಬೆಟರ್. ಸೊ ಲಾಂಗ್ ಹೇರ್ ಇತ್ತು ಅಂತ ಹೇಳಿದ್ರೆ ಅದನ್ನ ಟೈ ಮಾಡ್ಕೊಳ್ಳಿ, ಪೋನಿಟೇಲ್ ಆಮೇಲೆ ಮೇಂಟೈನ್ ಮಾಡಿ. ಆಮೇಲೆ ಹೇರ್ ಆಕ್ಸೆಸ್ ಅಂತ ಎಲ್ಲ ನೀವು ಮೀಟಿಂಗ್ ಆದಷ್ಟು ಕಡಿಮೆ ಒಳ್ಳೆ. ಸೊ ಬೇರೆ ಹೇರ್ ಸ್ಟೈಲ್ ಅಟ್ಲೀಸ್ಟ್ ಲೇಡೀಸ್ ಗಳಿಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಹೇರ್ ಸ್ಟೈಲ್, ಅನ್ಲೈಕ್ ಮೆನ್. ಬಿಳಿ ಕೂದಲಿಗೆ ಕಲರ್ ಹಾಕೋದು ಕೂಡ ಇರಬೇಕು. ಸೊ ಇದು ಯಾರು ಹೇಳಿದ್ದು? ಮೈಲಾರಿ ರಾವ್ ಅವರೇ. ಓಕೆ, ಸೊ ಬಿಳಿ ಕೂದಲಿಗೆ ಕಲರ್ ಬೇಸಿಕಲಿ ಇಟ್ಸ್ ಎ ಅಗೇನ್ ಓಲ್ಡ್ ಫ್ಯಾಷನ್. ಇವಾಗ ಪೆಪ್ಪರ್ ಲುಕ್ ಅಂತ ಹೇಳ್ತೀವಿ. ಇವಾಗ ನೀವು ನಂದೇ ನೋಡಾಗಿದ್ರೆ ಇಟ್ಸ್ ಎ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಅಂತ ಹೇಳೋದು. ಅದೇ ಸ್ವಲ್ಪ ಬ್ಲಾಕ್ ಹೇರ್, ಸ್ವಲ್ಪ ವೈಟ್ ಹೇರ್. ಸೊ ಇದು ಟ್ರೆಂಡ್. ಆಮೇಲೆ ಇನ್ನೊಂದು ಕೆಲವರು ಲುಕ್ಗೆ ಪೇ ಕೂಡ ಮಾಡ್ತಾರೆ. ಓಕೆ, ಸೊ ಇವಾಗ ಇವನ್ ಬ್ಲಾಕ್ ಕಲರ್ ಕೂಡ ವೈಟ್ ಕಲರ್ ಅಲ್ಲಿ ಹೇರ್ ಕಲರ್ ಮಾಡಿಸ್ಕೊತಾ ಇದ್ದಾರೆ. ಇಟ್ಸ್ ಎ ಟ್ರೆಂಡ್. ವೈಟ್ ಕಲರ್ ಇಸ್ ಎ ಟ್ರೆಂಡ್. ಓಕೆ, ಸೊ
ಎಲ್ಲರೂ ಕೂಡ ಇವಾಗ ಬ್ಲ್ಯಾಕ್ ಕಲರ್ ಇರೋದು ಯಂಗ್ ಆಗಿ ಕಾಣಿಸ್ಕೊಳ್ತಾರೆ ಅಂತ ಅನ್ನೋ ಆಗಿದ್ರೆ ಸ್ವಲ್ಪ ಸಾಲ್ಟ್ ಅಂಡ್ ಬ್ಲ್ಯಾಕ್ ಪೆಪ್ಪರ್ ಲುಕ್ಸ್ ಮೆಚುರಿಟಿ ತೋರಿಸುವಂಥದ್ದು. ಹೇರ್ ಕಲರ್ ಎಸ್ಪೆಷಲಿ ಬ್ಲ್ಯಾಕ್ ಹೇರ್ ಕಲರ್ ಮಾಡಿಸ್ಕೊಳ್ಳೋದು ನಾಟ್ ಎ ಮೆಚುರಿಟಿ. This is as per the new trend. ವಾಯ್ಸ್ ಬ್ರೇಕ್ ಆಗ್ತಿದೆ, ಇವತ್ತು ಹೊರಗಡೆ ಇದ್ದೀನಿ, ನಮ್ಮ ಮನೇಲಿಲ್ಲ. ಲೆಟ್ ಮಿ ಸ್ವಿಚ್ ಆಫ್ ಮೈ ಕ್ಯಾಮ್ರಾನ ಆಫ್ ಮಾಡ್ಕೊತಿದ್ದೀನಿ. ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಯಾಕೆಂತ ಹೇಳಿದ್ರೆ ಮೋಸ್ಟ್ಲಿ ಬ್ಯಾಂಡ್ ವಿಡ್ತ್ ಇರಬೇಕು. ನಾನು ಹೋಟೆಲ್ ಹಾಟ್ಸ್ ಹೋಟೆಲ್ ವೈಫೈ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ. ಓಕೆ, ಸೊ ಹೇರ್ ಕಲರ್ ಎಲ್ಲರಿಗೂ ಹೇರ್ ಕಲರ್ ಮಾಡಿಸ್ಕೊಳ್ಳೋ ಹಾಕಿದ್ರೆ ಡೆಫಿನೆಟ್ಲಿ ನಾಟ್ ಬ್ಲ್ಯಾಕ್ ಕಲರ್, ಬೇರೆ ಕಲರ್ ನ ನೀವು ಟ್ರೈ ಮಾಡಿ. ಹೇರ್ ನೋಡೋದಾಗಿದ್ರೆ ನಮ್ಮ ಪ್ರಾಡಕ್ಟ್ ಟ್ರೈನರ್ಸ್ ಹೇರ್ ನೋಡೋದಾಗಿದ್ರೆ ಬೇಸಿಕಲಿ ಬಾಂಡ್ ಬ್ಲಾಂಡ್ ಹೇರ್ ಬ್ಲಾಂಡ್ ಹೇರ್ ಬ್ಲಾಂಡ್ ಹೇರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ರೌನ್ ಲೈಟ್ ಸಾಲ್ಟ್ ಅಂಡ್ ಪೆಪ್ಪರ್ ಹೇರ್. ಸೊ ಓಕೆ, ಸಾರಿ, ನಾನು ಲೇಡೀಸ್ ಬಗ್ಗೆ ಮಾತಾಡ್ತಾ ಇದ್ದಕ್ಕೆ ಡಿಸ್ಕನೆಕ್ಟ್ ಆಗೋಯ್ತು. ಸೊ ಲೇಡೀಸ್ ಆರ್ ಸೋ ಪವರ್ಫುಲ್. ಲೇಡೀಸ್ಗೆ ಯಾರು ಏನು ಕಮೆಂಟ್ ಮಾಡಬೇಡ ಅಂತ ಹೇಳಿ ನೆಟ್ ಡಿಸ್ಕನೆಕ್ಟ್ ಆಗೋಯ್ತು. ಓಕೆ, ಸಾರಿ ಜೊತೆಗೆ ಈವನ್ ಬ್ಲೇಸರ್ ಕೂಡ ನೀವು ಹಾಕೋಬಹುದು. ಮೇಲೆ ಜೊತೆ ನೀವು ಏನ್ ಹೇಳ್ತೀರಾ, ನೆಹರು ಕೋಟ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹಾಕೋಬಹುದು. ಸೊ ದಟ್ ಈಸ್ ಟ್ರೆಂಡಿ ಅಂಡ್ ಅಕ್ಸೆಪ್ಟಬಲ್. ಸೊ ಆಮೇಲೆ ಯಾರಾದ್ರೂ ಸರಿ ಪ್ಯಾಂಟ್ ಹಾಕಿದಾಗ ಆದಷ್ಟು ನೋಡ್ಕೊಳ್ಳಿ, ಸ್ಲಿಪ್ಪರ್ಸ್ ಹಾಕೋ ಬದಲು ಫುಲ್ ಶೂಸ್ ಏನಾದ್ರು ಸಿಗೋಗಿದ್ರೆ ಶೂ ಇಲ್ಲಾಂದ್ರೆ ಬೂಟ್ಸ್ ಹಾಕೊಳ್ಳಿ. ನೇಲ್ ಕಲರ್ಸ್ ಬರೋ ಆಗಿದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿ, ಅಟ್ಲೀಸ್ಟ್ ಮ್ಯಾನಿಕ್ಯೂರ್ ಮಾಡ್ಕೊಳ್ಳಿ, ಕರೆಕ್ಟ್ ಇರ್ಬೇಕು, ಅದಾದ್ಮೇಲೆ ಪಾಲಿಶ್ಡ್ ಆಗಿರ್ಬೇಕು, ಆಗಿರ್ಬಾರ್ದು. ಆಮೇಲೆ ತುಂಬಾ ಜಾಸ್ತಿ ಉದ್ದ ನೇಲ್ ಕಲರ್ನ. ಸೊ ಈವನ್ ಇಲ್ಲಿ ಆಮೇಲೆ ಕಿವಿಗೆ ಆಗಿದ್ರೆ ಫ್ಯಾನ್ಸಿ ಓಲೆಗಳೆಲ್ಲ ಬೇಡ. ಸ್ವಲ್ಪ ಹೇಳ್ತಾರೆ ಸ್ಟಡ್ಸ್ ಆಗಿರ್ಬೋದು, ಇಲ್ಲ ರಿಂಗ್ಸ್ ಗುಡ್ ಎನಫ್. ಫ್ಯಾನ್ಸಿ ಏನ್ ಹೇಳ್ತಾರ ಓಲೆಗಳನ್ನ, ಕಿವಿ ಓಲೆಗಳನ್ನ ಹಾಕೋದು ಬೇಡ. ಆಮೇಲೆ ಲೇಡೀಸು ಅಷ್ಟೇ, ಕೈಗೆ ಒಂದೇ ಒಂದು ಉಂಗ್ರನ ಒಂದೇ ಒಂದು ಉಂಗ್ರ ಹಾಕೊಳ್ಳೋದಾಗಿದ್ರೆ ಸಾಕು. ಆಮೇಲೆ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ಬೇಸಿಕಲಿ ಮೂಗುಗೆ ಹಾಕುವಂಥದ್ದು, ಆಮೇಲೆ ಕಾಲಿಗೆ ಗೆಜ್ಜೆ ಹಾಕುವಂಥದ್ದು ಅಲೋ ಮಾಡಲ್ಲ. ಎಸ್ಪೆಷಲಿ ಕೂಡ ಕಾಲಿಗೆ ಗೆಜ್ಜೆ ಹಾಕುವಾಗಿದ್ರೆ ಸೌಂಡ್ಗಳನ್ನ ಹಾಕೊಳ್ಳೋಗಿದ್ರೆ ಆ ಬಳೆ ಸೌಂಡ್ ಮಾಡದೇ ತರ, ಇಲ್ಲ ಅಂದ್ರೆ ಸಿಂಗಲ್ ಇಲ್ಲ ಅವಾಯ್ಡ್ ಮಾಡಿದ್ರು ಕೂಡ ನಡೆಯುತ್ತೆ. ಆಮೇಲೆ ಮಂಗಲ್ ಸೂತ್ರ ಏನಾದ್ರ
ಒಳಗಡೆ ಹೊರಗಡೆ ಕಾಣಿಸೋ ತರ ಟೋನಿಂಗ್ ಮಾಯಿಶ್ಚರೈಸಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಮೇಕಪ್, ಕಂಪ್ಲೀಟ್ ಮೇಕಪ್, ಕನ್ಸೀಲರ್, ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಹಾಕೊಂಡು ಐ ಮೇಕಪ್ ಎಲ್ಲ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಕಂಪ್ಲೀಟ್ ಹೇರ್ ಅಂಡ್ ಕಾಸ್ಮೆಟಿಕ್ಸ್ ಅಪ್ಲಿಕೇಶನ್ ಇದೆ ಮಸ್ಟ್. ವಾಯ್ಸ್ ಕೇಳ್ತಾ ಇಲ್ವಾ? ಇವಾಗ್ಲೂ ಕೇಳಿಸ್ತಾ ಇಲ್ವಾ? ಸೊ ಕೇಳಿಸ್ತಾ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಕೇಳಿಸ್ತಾ ಇಲ್ವಾ? ಆಮೇಲೆ ಆಡಿಬಲ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಎಸ್, ಥ್ಯಾಂಕ್ ಯು. ಸೊ ಬೇರೆಯವರು ಯಾರಿಗಾದ್ರು ಕೇಳ್ತಾ ಇಲ್ಲ ಅಂದ್ರೆ ನಿಮ್ಮ ಒಂದು ನಿಮ್ಮ ಇಂಟರ್ನೆಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಸುಮಾರು ಜನಕ್ಕೆ ಕೇಳಿಸ್ತಾ ಇದೆ ಅಂತ ಬೇಕಾದಷ್ಟು ಜನ ರೆಸ್ಪಾಂಡ್ ಮಾಡ್ಬಿಟ್ಟಿದ್ದಾರೆ. ಯಾರಾದ್ರೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೇಳ್ತಾ ಇದ್ರೆ ಕ್ಯಾಮ್ರಾನ ಆಫ್ ಮಾಡ್ಕೊಂಡು ಕೇಳಿ, ಯಾಕಂದ್ರೆ ನಿಮ್ಮ ಬ್ಯಾಂಡ್ ವಿಡ್ತ್ ಕೂಡ ಅಕಸ್ಮಾತ್ ಸ್ಲೋ ಇದ್ದಾಗ ಅದನ್ನ ಕ್ಯಾಚ್ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ. ಕ್ಯಾಮ್ರಾ ಆನ್ ಮಾಡ್ಕೊಂಡು ನೀವೇನ್ ಕೇಳೋದ್ ಬೇಡ, ಯಾಕಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಅಂತೂ ಏನು ಬರೋದಿಲ್ಲ. ನಾನು ಕೂಡ ನೋಡ್ತಾ ಇಲ್ಲ. ಸೊ ಯಾರೆಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ರೆ ಅಂತ ನಾನು ನೋಡ್ತಾ ಇಲ್ಲ. ಸೊ ಕ್ಯಾಮ್ರಾ ಆಫ್ ಮಾಡ್ಕೊಂಡು ನೀವು ಕೇಳ್ಬೋದು, ಅವಾಗ ಕ್ಲೀನ್ ಆಗಿ ಕೇಳುತ್ತೆ. ಸೊ ಬ್ಯಾಂಡ್ ವಿಡ್ತ್ ಸ್ಟ್ರಾಂಗ್ ಆಗುತ್ತೆ. ಇಂಟರ್ನೆಟ್ ಸ್ಪೀಡ್ಸ್ ಆಕ್ಚುಲಿ ಸ್ಟ್ರಾಂಗ್ ಮತ್ತೆ ಕ್ಯಾಮ್ರಾನ ಆಫ್ ಮಾಡ್ಕೊಂಡ್ರೆ. ನಾನು ಕೂಡ ಅದಕ್ಕೆ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದು. ಸೊ ನನ್ನ ಇಂಟರ್ನೆಟ್ ಬ್ಯಾಂಡ್ ವಿಡ್ತ್ ಏನಾದ್ರು ಸ್ಲೋ ಇದ್ರೆ ಕವರ್ ಆಗಲಿ ಅಂತ. ಸೊ ಮೇಕಪ್ ಕಂಪ್ಲೀಟ್ ಆಗಿ ಮಾಡ್ಕೊಂಡೋಗಿ ಲೇಡೀಸ್ ಗಳಿಗಂತೂ ಇದು ಮಸ್ಟ್. ಜೆಂಟ್ಸ್ಗೆ ಮೇಕಪ್ ಅನ್ನೋದಕ್ಕಿಂತ ಜಸ್ಟ್ ನಮ್ಮ ಲುಕ್ ಈಸ್ ಕೂಡ ಸ್ಟಿಲ್ ನೀಟಾಗಿ ಕಾಣೋದು ತುಂಬಾ ಒಳ್ಳೇದು. ಆಕ್ಸೆಸರೀಸ್ ಅಂತ ಬಂದಾಗ ಬ್ಯಾಗ್ ಅಲ್ಲಿ ಕಂಪ್ಲೀಟ್ ಏನಿದೆ ಅಟ್ಲೀಸ್ಟ್ ಎಷ್ಟು ಮಿನಿಮಮ್ ಆಗಿರ್ಬೇಕು, ಏನೆಲ್ಲ ಎಸೆನ್ಷಿಯಲ್ಸ್ ಬೇಕಾಗಿದೆ, ಸೊ ಅದನ್ನ ಕ್ಯಾರಿ ಮಾಡಿ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಆಮೇಲೆ ಏನ್ ಹೇಳ್ತೀರಾ, ಇಂಡಿಯಾದಲ್ಲಿ ನಮಗೆ ಹೀಟ್ ಜಾಸ್ತಿ, ಇಲ್ಲ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಅಂತ ಕೂದಲನ್ನ ಬಿಟ್ಕೊಂಡು ಹೋಗೋದಲ್ಲ. ಅಟ್ಲೀಸ್ಟ್ ಟೇಲ್ ಆದ್ರೂ ಕೂಡ ಕಟ್ಕೊಳ್ಳಿ. ಪೋನಿ ಟೇಲ್ ಯಾವಾಗ್ಲೂ ಕೂಡ ಹೈ ಪೋನಿ ಟೇಲ್ ಆಗಿದ್ರೆ ಒಳ್ಳೇದು. ಕೆಳಗಡೆ ಅಂದ್ರೆ ಹತ್ರ ಪೋನಿ ಟೇಲ್ ಹಾಕೊಳ್ಳೋದಲ್ಲ, ತಲೆಯ ಮೇಲ್ಭಾಗದಲ್ಲಿ ಇಲ್ಲಾಂದ್ರೆ ತಲೆಯ ಮಧ್ಯ ಭಾಗದಲ್ಲಿ ಪೋನಿ ಟೇಲ್ ಬಂದ್ರೆ ಒಳ್ಳೇದು. ಡ್ರೆಸ್ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಾವು ಕ್ಯಾಶುಯಲ್ ಆಗಿ, ಕಂಪ್ಲೀಟ್ ಕ್ಯಾಶುಯಲ್ ಆಗಿ ಕೆಲವು ಸತಿ ಹೋಮ್ ಮೀಟಿಂಗ್ ಅಲ್ಲಿ ಯಾರಾದ್ರೂ ನೈಟಿ ಹಾಕೊಂಡು ಏನಾದ್ರು ಕೂತ್ಕೊಳ್ಳಾಗಿದ್ರೆ ಪ್ಲೀಸ್ ಅವ್ರಿಗೆ ಹೇಳಿ, ಈ ತರ ನೈಟಿ ಹಾಕೊಂಡು ಕೂತ್ಕೋಬೇಡಿ, ಇದೊಂದು ಬಿಸ್ನೆಸ್ ಮೀಟಿಂಗ್. ಕೆಲವು ಸತಿ ಫೋಟೋದಲ್ಲಿ ನೀವೇ ಅವ್ರ ಮನೆಗೆ ಹೋಗಿದ್ದೀರಾ, ಇಲ್ಲ ಅವರು ಬೇಡ ಬೇರೆ ಒಂದು ಡ್ರೆಸ್ ನ ಚೇಂಜ್ ಮಾಡ್ಕೊಂಡ್ ಬನ್ನಿ ಅಂತ ಧೈರ್ಯವಾಗಿ ಹೇಳಿ, ತೊಂದರೆ ಇಲ್ಲ. ಯಾರಾದ್ರೂ ನೈಟಿ ಹಾಕೊಂಡು ಕೂತ್ಕೊಂಡಾಗ ಬೇರೆಯವ್ರಿಗೂ ಕೂಡ ಅನ್ಕಂಫರ್ಟಬಲ್ ಆಗುತ್ತೆ, ಕಂಪ್ಲೀಟ್ ಕ್ಯಾಶುಯಲ್ ಆಗುತ್ತೆ, ಅದು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಕೆಲವು ಸತಿ ಇವನ್ ಪ್ರೆಸೆಂಟರ್ಗೆ ಮೂಡ್ ಕೂಡ ಆಫ್ ಆಗ್ಬೋದು. ಸೊ ಗ್ರೂಮಿಂಗ್ ಬೇಸಿಕಲಿ ಹೆಲ್ತಿ ಅಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೇಕು. ಆಮೇಲೆ ಲೇಡೀಸ್ ಗಳಿಗೆ ಸ್ಕ್ರಬ್ ಅಂತ ಇಲ್ಲಾಂದ್ರೆ ಪ್ಯಾಕಿಂಗ್ ಇಟ್ಸ್ ಎ ಮಸ್ಟ್. ಥ್ರೆಡಿಂಗು, ವ್ಯಾಕ್ಸಿಂಗು ಅಟ್ಲೀಸ್ಟ್ ಅವಾಗ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳಿ. ಪರ್ಫ್ಯೂಮ್ ಅಟ್ಲೀಸ್ಟ್ ತುಂಬಾ ಸ್ಟ್ರಾಂಗ್ ಆಗೋದೇ ಬೇಡ, ಪರ್ಫ್ಯೂಮ್ ಮೈಲ್ಡ್ ಆಗಿದ್ರೆ ಸಾಕು. ಆಮೇಲೆ ನೀವು ಮೇಕಪ್ ಮಾಡ್ಕೊಳ್ದಿರಾ ಅಟ್ಲೀಸ್ಟ್ ಯಾವುದೇ ಕಾರಣಕ್ಕೂ ಪ್ರೆಸೆಂಟ್ ಮಾಡೋದನ್ನ ಮಾಡಕ್ಕೆ ಹೋಗ್ಬೇಡಿ. ಪ್ರೆಸೆಂಟೇಶನ್ ವಿತ್ ಎ ಗುಡ್ ಡೀಸೆಂಟ್ ಮೇಕಪ್ ಆದ್ರೂ ಸರಿ ಇರ್ಬೇಕು ಅಷ್ಟೇ. ಐರನ್ ಆಗಿರ್ಬೇಕು. ಅದಾದ್ಮೇಲೆ ನಿಮ್ಮ ಫುಟ್ವೇರ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಲೆದರ್ ಇಲ್ಲ ಅಂತ ಹೇಳಿದ್ರೆ ಇವನ್ ಯಾವ ತರ ಶೂ ಹಾಕೊಳ್ತೀರಾ ತುಂಬಾ ನೋಡ್ಕೊಳ್ಳಿ. ಸಂಜೆ ಕೂಡ ಓನ್ಲಿ ಒಂದು ಕಡೆ ಕಿವಿ ಹಾಕೊಂಡ್ರೆ ಸಾಕು. ಟೈ ತೀರಾ ಉದ್ದಾನೂ ಇರಬಾರ್ದು, ತೀರಾ ಚಿಕ್ಕದು ಕೂಡ ಇರಬಾರ್ದು. ಆಮೇಲೆ ಶೂಸ್ ಲೇಡೀಸ್ ಗಳಿಗೆ ಅಟ್ಲೀಸ್ಟ್ ಫ್ಯಾನ್ಸಿ ಶೂಸ್ ಅಲ್ಲ, ಒಂದು ಕಂಫರ್ಟಬಲ್ ಪ್ರೊಫೆಷನಲ್ ಲೆದರ್ ಶೂಸ್. ಆಮೇಲೆ
ಬೆಲ್ಟ್ ಅನ್ನೋ ಆಗಿದ್ರೆ ಅಟ್ಲೀಸ್ಟ್ ಡಿಸೆಂಟ್ ಬೆಲ್ಟ್, ಲೆದರ್ ಶೂಸ್, ಕ್ಯಾನ್ವಾಸ್ ಶೂಸ್ ಹಾಕೊಳ್ಳೋ ಆಗಿಲ್ಲ. ನೇಲ್ಸ್ ಈವನ್ ಆಗಿರ್ಬೇಕು, ಆಮೇಲೆ ಒಂದೇ ಲೆಂತ್ ಆಗಿರ್ಬೇಕು. ಕೂತ್ಕೊಳ್ಳೋದು ಲೇಡೀಸ್ ಗಳಿಗೆ ಈವನ್ ಕೂತ್ಕೊಳ್ಳೋದು ಕೂಡ ನೋಡಾಗಿದ್ರೆ ಲೇಡೀಸ್ ಕ್ರಾಸ್ ಲೆಗ್ ಕೂತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವೈಡ್ ಲೆಗ್ ಲೇಡೀಸ್ ಕೂತ್ಕೊಳ್ಳೋ ಆಗಿಲ್ಲ. ಅಗಲಿಸ್ಕೊಂಡು ಕೂತ್ಕೊಳ್ಳುವಂಥದ್ದು ಲೇಡೀಸ್ಗೆ ನಾಟ್ ರೆಕಮೆಂಡೆಡ್. ಈ ರೀತಿ ಲೇಡೀಸ್ ಕಾಲ್ನ ಸೈಡ್ ಹಾಕೊಂಡು ಕೂತ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಮೆನ್ಸ್ಗೆ ಈ ತರ ಕೂತ್ಕೊಳ್ಳೋದು ಓಕೆ. ಲೇಡೀಸು ಈ ತರ ಕೂತ್ಕೊಳ್ಳೋದು ತುಂಬಾ ಒಳ್ಳೇದು. ಲೇಡೀಸು ಈ ತರ ಕೂತ್ಕೊಳ್ಳೋ ಆಗಿಲ್ಲ, ದಟ್ಸ್ ನಾಟ್ ರೆಕಮೆಂಡೆಡ್, ದಟ್ಸ್ ನಾಟ್ ಪ್ರೊಫೆಷನಲ್. ಕಾಲ್ನ ಅಗಲಿಸ್ಕೊಂಡು ಕೂತ್ಕೊಳ್ಳುವಂಥದ್ದು ಲೇಡೀಸ್ಗೆ ರೆಕಮೆಂಡ್ ಮಾಡೋ ಹಾಗಿಲ್ಲ. ಇವನ್ ಚಿಕ್ಕ ಮಕ್ಳಿಗೂ ಕೂಡ ಹೇಳ್ಕೊಡಿ ಯಾವ ರೀತಿ ಕೂತ್ಕೋಬೇಕು ಅನ್ನೋದು, ಎಸ್ಪೆಷಲಿ ಬಿಸ್ನೆಸ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಇದೆಷ್ಟೆಲ್ಲ ಹೇಳಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಗ್ರೂಮಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮ ಒನ್ ಆಫ್ ದಿ ಗ್ರೂಮಿಂಗ್, ನಮ್ಮ ಮಾತು ಮಾಡಿ ನೀವು ಮಾತಾಡ್ಬೇಕಾದ್ರೆ ನೀವು ಏನ ಮಾತಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಯೋಚನೆ ಮಾಡಿ ಮಾತಾಡಿ. ಆಮೇಲೆ ನಿಮ್ಮ ಮಾತುಗಳಲ್ಲಿ ಕರೆಕ್ಟ್ ಆಗಿ ಅಟ್ಲೀಸ್ಟ್ ಸಾರಿ, ಥ್ಯಾಂಕ್ ಯು, ಪ್ಲೀಸ್ ಅನ್ನೋದು ಜಾಸ್ತಿ ಇದ್ದಷ್ಟು ಕೂಡ ಒಳ್ಳೇದು. ಅದು ಕರ್ಟಸಿ ವರ್ಡ್, ಇಲ್ಲ ಅಂತ ಹೇಳಿದ್ರೆ ಪ್ಲೀಸಿಂಗ್ ವರ್ಡ್ಸ್. ಇದೇ 3 ವರ್ಡ್ಸ್ಗಳು ಎಷ್ಟು ಜಾಸ್ತಿ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೇದು. ಸೊ ಸಾರಿ ಹೇಳೋದ್ರಲ್ಲಿ, ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೇಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಅದು ನೀವು ವೀಕ್ ಇದ್ದೀರಾ ಅಂತ ತೋರಿಸೋದಲ್ಲ, ಬೇಸಿಕಲಿ ಯು ಆರ್ ಸ್ಟ್ರಾಂಗ್ ಇದ್ದೀರಾ ಅಂತ ತೋರಿಸುವಂಥದ್ದು ಇದು ಕೆಲವು ವರ್ಡ್ಸ್. ಈ 3 ವರ್ಡ್ಸ್ ನೀವು ಯಾವ ವರ್ಡ್ಸ್ ನ ಯೂಸ್ ಮಾಡ್ತೀರಾ, ಐದರ್ ನೀವು ಎಷ್ಟು ಇಂಟೆಲಿಜೆಂಟ್ ಆಗಿದ್ದೀರಾ, ಇಲ್ಲ ಅಂತ ಹೇಳಿದ್ರೆ ನೀವೇ ಕೋಪ ಬಂದಾಗ್ಲೂ ಸರಿ, ಬೇಜಾರಾದಾಗ್ಲೂ ಸರಿ, ನೀವು ಎಷ್ಟು ಕರೆಕ್ಟ್ ಆಗಿ ಪಾಲಿಶ್ಡ್ ಆಗಿ ಮಾತಾಡ್ತೀರಾ ಅಷ್ಟು ತುಂಬಾ ನಿಮ್ಮ ಮೆಚುರಿಟಿ, ಆಮೇಲೆ ನಿಮ್ಮ ಇಂಟೆಲಿಜೆನ್ಸ್ ತೋರಿಸುತ್ತೆ, ನಿಮ್ಮ ಕಮಾಂಡ್ ತೋರಿಸುತ್ತೆ ನಿಮ್ಮ ವರ್ಡ್ಸ್ ಗಳ ಮೇಲೆ. ಅದಕ್ಕೆ ಕೇರ್ಫುಲ್ ಆಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಮಾತಲ್ಲಿ ಅಟ್ಲೀಸ್ಟ್ ಅವಾಗ ಸ್ಮೈಲ್ ಕೂಡ ಆಡ್ ಮಾಡೋಗಿದ್ರೆ ತುಂಬಾ ಒಳ್ಳೆ ಟೂಲ್ ನಿಮ್ಮ ಗ್ರೂಮಿಂಗ್ಗೆ ಆಡ್ ಆಗುತ್ತೆ. ಇದು ನಮ್ಮ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಗ್ರೂಮಿಂಗ್. ಓಕೆ, ಇಷ್ಟು ನಮ್ಮ ಗ್ರೂಮಿಂಗ್ ಅಲ್ಲಿ ಕೆಲವು ಮೆಥಡ್ಸ್ಗಳು, ಇಲ್ಲಾಂದ್ರೆ ಟೆಕ್ನಿಕ್ಸ್. ಓಕೆ, ಸೊ ಫೈನಲಿ ನಾವು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಇವತ್ತಿನ ಇನ್ನೊಂದು ಟೆಸ್ಟಿಮೋನಿ ಕೇಳ್ಕೊಂಡು ಸೊ ಇದರಲ್ಲಿ ಇನ್ನೇನೋ ಡೌಟ್ಸ್ ಇದ್ರೆ ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಮ್ಮ ಸೆಕೆಂಡ್ ಟೆಸ್ಟಿಮೋನಿ ಕೇಳೋಣ. ಸೊ ಪ್ರೆಸೆಂಟೇಶನ್ PPT ಆಕ್ಚುಲಿ ಶೇರ್ ಆಗಲ್ಲ. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ಇಲ್ಲ ನೋಟ್ ಮಾಡ್ಕೊ, ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಇದು ಮಾಡ್ಬೇಕು ಅಂತ ಹೇಳಿದ್ರೆ ಇದು ಕಂಪ್ನಿಯಿಂದ PPT ಮಾಡಿರೋದಲ್ಲ, ಇದು ಕಂಪ್ನಿದಲ್ಲ, ಅದಕ್ಕೆ ನಾವು ಶೇರ್ ಮಾಡಲ್ಲ. ಸೊ ಇವತ್ತಿನ ಸೆಕೆಂಡ್ ಬೋನಸ್ ಬೇಸಿಕಲಿ ಇನ್ನೊಂದು ಟೆಸ್ಟಿಮೋನಿ ಶಂಕರಪ್ಪ ಅಂತ. ಸೊ ಫಸ್ಟ್ ನಾವು ನಮ್ಮ ಟೆಸ್ಟಿಮೋನಿ ಬಿಸ್ನೆಸ್ ಪೀಪಲ್ ಆಯ್ತು, ಇವನ್ ಬ್ಯಾಂಕ್ ಎಂಪ್ಲಾಯ್ ಆಯ್ತು. ಇವಾಗ ನಮ್ಮ ಹತ್ರ ಇರೋರು ಶಂಕರಪ್ಪ ಅವರು ಕೊಪ್ಪಳದಿಂದ. ಇವರೊಬ್ರು ರೈತರು ಕೂಡ ನಮ್ಮ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ 4 ವರ್ಷದಲ್ಲಿ ಒಬ್ಬ ರೈತನು ಕೂಡ ಯಾವ ರೀತಿ ಸ್ಮಾಲ್ ಟೆಸ್ಟಿಮೋನಿ ನಮ್ಮ ಶಂಕರಪ್ಪ ಅವರು. ಇರುತ್ತೆ, ಆ ವರ್ಷ ರೇಟ್ ಇರಲ್ಲ. ಈ ತರ ಒಂದು ಸಂಕಟ ಕಷ್ಟ, ಯಾಕಂದ್ರೆ 1 ವರ್ಷ ಲಾಭ ಆಗುತ್ತೆ, 9 ವರ್ಷ ಲಾಸ್ ಆಗ್ತಾ ಇರುತ್ತೆ. 1 ವರ್ಷ ಲಾಭದಕ್ಕೋಸ್ಕರ 9 ವರ್ಷ. ಸರಿ, ವಾಯ್ಸ್ ನಿಮಗೆ ಫಸ್ಟ್ ಇನಿಷಿಯಲಿ ಮೋಸ್ಟ್ಲಿ ಬಂದಿರಲಿಲ್ಲ, ನಾನು ಶೇರ್ ಮಾಡಿರಲಿಲ್ಲ.
ಮತ್ತೆ ಇನ್ನೊಂದ್ಸತಿ ಪ್ಲೇ ಮಾಡೋಣ. ಹ. ನಮಸ್ತೆ ಎಲ್ಲರಿಗೂ. ಹೆಸರು ಬಂತು ಶಂಕರ್ ಅಂತ. ಆ, ಕೊಪ್ಪಳ ಜಿಲ್ಲಾ ಕಾರಟಗಿ ತಾಲೂಕು ಒಂದು ಸಣ್ಣ ಹಳ್ಳಿಯಿಂದ ಬಂದಂತ ಸಾಮಾನ್ಯ ಬಂದಂತ ಆ ವರ್ಷ ಸಾರಿ, ಇವತ್ತು ನಮ್ಮ ವೈಫೈ ತುಂಬಾ ಮತ್ತೆ ಪ್ಲೇ ಮಾಡೋಣ. ಇವತ್ತು ರೈತರ ಪರಿಸ್ಥಿತಿ ಹೆಂಗ ಆಗ್ತಾ ಇದೆ ಅಂದ್ರೆ ಬಹಳಷ್ಟು ಕೂಡ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಒಳ್ಳೆ ಬೆಳೆ ಬಂದಿರುತ್ತೆ, ಆ ವರ್ಷ ಮಳೆನೇ ಇರಲ್ಲ. ಒಳ್ಳೆ ಬೆಳೆ ಬಂದಿರುತ್ತೆ, ಒಳ್ಳೆ ಇಳುವರಿ ಬಂದಿರುತ್ತೆ, ಆ ವರ್ಷ ರೇಟ್ ಇರಲ್ಲ. ಈ ತರ ಒಂದು ಸಂಕಟ, ಕಷ್ಟ. ಯಾಕಂದ್ರೆ ಒಂದು ವರ್ಷ ಲಾಭ ಆಗುತ್ತೆ, 9 ವರ್ಷ ಲಾಸ್ ಆಗ್ತಾ ಇರುತ್ತೆ. ಒಂದು ವರ್ಷ ಲಾಭದಕ್ಕೋಸ್ಕರ 9 ವರ್ಷ ನಾವು ಕಂಟಿನ್ಯೂ ಆಗಿ ಕಷ್ಟಪಡ್ತಾ ಇರ್ತೀವಿ, ಕಂಟಿನ್ಯೂ ಆಗಿ ಹೋರಾಟವನ್ನು ಮಾಡ್ತಾ ಇರ್ತೀವಿ. ಯಾಕಂತಂದ್ರೆ ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ತಂದೆ ತಾಯಿ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ತಾಯಿ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೋರಾಟ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಇವತ್ತು ಹೆಂಗ ಆಗ್ತದೆ ವ್ಯವಸಾಯ ಅಂತಂದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕಾಗಲ್ಲ, ದೊಡ್ಡ ಮಟ್ಟದಲ್ಲಿ ಹೋಗಕ್ಕಾಗಲ್ಲ, ನಮ್ಮ ಕನಸುಗಳನ್ನೆಲ್ಲ ಕೂಡ ಇವತ್ತು ಈಡೇರಿಸಕ್ಕಾಗಲ್ಲ. ಆ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಇವತ್ತು ಒಳ್ಳೆ ಬೆಲೆ ಬರ್ತಾ ಇಲ್ಲ, ಒಳ್ಳೆ ಮಳೆ ಬರ್ತಾ ಇಲ್ಲ, ಒಂದು ಅಷ್ಟು ಇನ್ಕಮ್ ನ ಪಡೆಯಕ್ ಆಗ್ತಾ ಇಲ್ಲ. ಅಗ್ರಿಕಲ್ಚರ್ ಇಂದ ಬಹಳಷ್ಟು ಕಷ್ಟ ಆಗತ್ತೆ, ಸಾಕಷ್ಟು ಹೋರಾಟಗಳನ್ನ ಮಾಡ್ಲೇಬೇಕಾಗತ್ತೆ. ಆಕ್ಚುಲಿ ಇವತ್ತು ಎಷ್ಟೋ ಜನ ನಮ್ಮ ರೈತರು, ನಮ್ಮ ಅಣ್ಣ ತಮ್ಮಳೆಲ್ಲ ಕೂಡ ಬಹಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಕೂಡ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತರು. ಯಾಕಂದ್ರೆ ಇವತ್ತು ಹೆಂಗ ಆಗ್ತದೆ, ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಮೇಜರ್ ಆಗಿ ರೈತರಿಗೆ. ನಾವು ಅನ್ಕೊಂಡಂಗೆ ಇವತ್ತು ಬದುಕಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಆಕ್ಚುಲಿ ನಾವು ಏನಾದ್ರೂ ಹೊರಗಡೆ ಎಷ್ಟೇ ಇನ್ಕಮ್ ಅನ್ನ ಪಡ್ಕೊಳ್ಲೇಬೇಕು, ಫಸ್ಟ್ ಇನ್ಕಮ್ ನ ಪಡ್ಕೊಳ್ಲೇಬೇಕು. ಆ ಟೈಮಲ್ಲಿ ನನಗೆ ಸಿಕ್ಕದಂತದ್ದು ಮೋದಿ ಕೇರ್ ಇವತ್ತು ನಾನು ಪಾರ್ಟ್ ಟೈಮ್ ಎಲ್ಲ ಸ್ಟಾರ್ಟ್ ಮಾಡಿರ್ತದ್ದು. ಮೋದಿ ಕೇರ್ ಅಗ್ರಿಕಲ್ಚರ್ ಮಾಡ್ತಾನೆ ಸ್ಟಾರ್ಟ್ ಮಾಡಿರ್ತದ್ದು. ನನ್ನ ಮಲಕ್ಕೆ ಬೇಕಾದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಬಳಸ್ತಾ, ನನ್ನ ಮನೆಗೆ ಬೇಕಾದ ಪ್ರಾಡಕ್ಟ್ ಅನ್ನು ಬಳಸ್ತಾ, ನನ್ನ ಆರೋಗ್ಯಕ್ಕೆ ಬೇಕಾದ ಪ್ರಾಡಕ್ಟ್ ಅನ್ನು ಬಳಸ್ತಾ ಮೋದಿ ಕೇರ್ ಸ್ಟಾರ್ಟ್ ಮಾಡಿದೀನಿ. ಬಹಳಷ್ಟು ಕೂಡ ಖುಷಿ ಆಗ್ತದೆ. ಇಲ್ಲಿ ಯಾವ್ದು ಕೂಡ ಇನ್ವೆಸ್ಟ್ ಮಾಡೋಂಥದ್ದಿಲ್ಲ, ಇಲ್ಲಿ ಯಾವ್ದು ಕೂಡ ಇನ್ಕಮ್ ಅನ್ನ ಮಾಡ್ಬೇಕಂತ ಏನು ಕೂಡ ಇಲ್ಲ. ಇಲ್ಲಿ ಯಾವ್ದು ಎಜುಕೇಶನ್ ಮ್ಯಾಟರ್ ಇಲ್ಲ, ಇಲ್ಲಿ ಯಾವ್ದು ಡಬಲ್ ಡಿಗ್ರಿ ಮಾಡಿರ್ಬೇಕಂತ ಏನಿಲ್ಲ, ಇಲ್ಲಿ ಯಾವ್ದು ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಏನಿಲ್ಲ, ಇಲ್ಲಿ ಟ್ರೈನಿಂಗ್ ತಗೊಂಡಿರ್ಬೇಕಂತ ಏನಿಲ್ಲ. 100% ಯಾರಿಗೆಲ್ಲ ಕನಸಿರುತ್ತೆ, ಆ ಕನಸನ್ನು ತಗೊಂಬಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ರೀಚ್ ಆಗ್ಬೋದು, ದೊಡ್ಡ ಮಟ್ಟದಲ್ಲಿ ಕೂಡ ಬೆಳಿಬಹುದು, ದೊಡ್ಡ ಮಟ್ಟದಲ್ಲಿ ಕೂಡ ಹೋಗ್ಬೋದು. ಈ ಇಂಡಸ್ಟ್ರಿಯಿಂದ ಇವತ್ತು ಸಾಕಷ್ಟು ಜನ ಕೊಡುತ್ತೆ, ಸಾಕಷ್ಟು ಜನ ಒಳ್ಳೆ ಒಳ್ಳೆ ಇನ್ಕಮ್ ಅನ್ನು ತಗೊಂಡಿದ್ರೆ, ಒಳ್ಳೊಳ್ಳೆ ಲಾಭಗಳನ್ನ ಪಡೆದಿದ್ರೆ, ಇವತ್ತು ಕಾರ್ ತಗೊಂಡಿದ್ರೆ, ಸಾಕಷ್ಟು ಜನ ಫಾರಿನ್ ಹೋಗ್ತಾ ಇದ್ರೆ, ಸಾಕಷ್ಟು ಜನ ಕೂಡ ಇವತ್ತು ದೊಡ್ಡ ಮಟ್ಟದ ತಮ್ಮ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರೆ ಬಹಳಷ್ಟು ಕೂಡ ಖುಷಿ ಆಗತ್ತೆ. ಇಂಥ ಒಂದು ಸಿಸ್ಟಮ್ ಅನ್ನ, ಇಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಗಾಡ್ ಫಾದರ್ ಸಮೀರ್ ಸರ್ ತಂದಿದ್ದಕ್ಕೆ ಅವರಿಗೆ ನಾವು ಟ್ಯಾಂಕ್ಸ್ ಹೇಳಬೇಕು. ಇಂಥ ಒಂದು ಸಿಸ್ಟಮ್ ನಾವು ತಂದಿಲ್ಲ ಅಂದ್ರೆ ಇವತ್ತು ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಹೋಗಕ್ ಆಗ್ತಿಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಕನಸುಗಳನ್ನ ನನ್ಸು ಮಾಡ್ಕೊಳಕ್ ಆಗ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬ ರೈತ ಕೂಡ, ಸಾಮಾನ್ಯ ವ್ಯಕ್ತಿ ಕೂಡ, ಭಾರತೀಯ ಕಟ್ಟ ಕಡೆ ಬಡವ ಕೂಡ ಇವತ್ತು ಶ್ರೀಮಂತರಾಗಬಹುದು. ಒಂದು ಒಳ್ಳೆ ಅವಕಾಶ, ಒಳ್ಳೆ ಪ್ಲಾಟ್ಫಾರ್ಮ್ ಮೋದಿ ಕೇರ್ ಇದೆ. ಆ ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಯಾರೆಲ್ಲ ಮೋದಿ ಕೇರ್ ಬಗ್ಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ. ಅವ್ರ ಮಾತನ್ನ ಚಾತು ತಪ್ಪದ ಕೇಳಿ, ಅವ್ರ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. 100% ಹೇಳ್ತೀನಿ, ನಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಕೂಡ ಲೀಡ್ ಮಾಡ್ತಾರೆ. ಇವತ್ತು ನಾವೇನ್ ಲೈಫ್ ಅಲ್ಲಿ ಲೀಡ್ ಮಾಡಿದೀವಿ, ಆ ಲೈಫ್ ನಿಮಗೆ ಕೂಡ ಸಿಗುತ್ತೆ. 100% ಹೇಳ್ತೀನಿ. ಇದಕ್ಕೆಲ್ಲದೂ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್, ಯಾಕಂದ್ರೆ ಇವತ್ತು ಕಂಪನಿಯ ಮ್ಯಾನೇಜ್ಮೆಂಟ್ ಇವತ್ತು ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಜೊತೆಗೆ ನಿಂತು ಇವತ್ತು ಎಲ್ಲರೂ ಕೂಡ ಗೆಲ್ಲಿಸ್ತಾ ಇದ್ದಾರೆ ಮೇಜರ್ ಆಗಿ. ಅವ್ರು ಇವತ್ತು ಸಪೋರ್ಟ್ ಮಾಡಿಲ್ಲ, ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೆಲ್ಲ ವರ್ಕ್ ಮಾಡಿಲ್ಲ ಅಂತಂದ್ರೆ ಇವತ್ತು ಗೆಲ್ಲಕ್ ಆಗ್ತಾ ಇರಲ್ಲ ಮೇಜರ್ ಆಗಿ. ಅದಕ್ಕೋಸ್ಕರ ಅವರಿಗೆ ನಾವು ಟ್ಯಾಂಕ್ಸ್ ಹೇಳಬೇಕು. ಅವ್ರ ಜೊತೆಗೆ ನಮ್ಮ ಅವಕಾಶ ಕೊಟ್ಟಂತ ವ್ಯಕ್ತಿಗಳು ಅವಕಾಶನ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾವು ಮಾಡೋದ್ರಲ್ಲಿ ಗೆಲ್ಲಕ್ ಆಗ್ತಿಲ್ಲ. ಅಂತ ಅವಕಾಶನ ನಮಗೆ ಕೊಟ್ಟಿದ್ದಕ್ಕೆ ಅವ್ರು ಕೂಡ ಟ್ಯಾಂಕ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಇವರು ತಗೊಂಡು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ
4 ವರ್ಷದಲ್ಲಿ ತುಂಬಾ ಈವನ್ ಕೊರೋನಾ ಟೈಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡಿ ಬೆಳೆದಿರುವಂತವ್ರು. ಸೊ ಇವಾಗ ಇನ್ನೂ ಪವರ್ಫುಲ್ ಆಗಿ ಇನ್ನೂ ಗ್ರೋತ್ ಆಗ್ತಾ ಇದ್ದಾರೆ. ಇಷ್ಟು ನಮ್ಮ ಕಡೆಯಿಂದ ನಮ್ಮ ಗ್ರೂಮಿಂಗ್ ಸೆಷನ್. ಗ್ರೂಮಿಂಗ್ ಆವಾಗಲೇ ಬಿಗಿನಿಂಗ್ ಅಲ್ಲಿ ಹೇಳಿದಂಗೆ, ನಾವು ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ, ಮನೆಯಿಂದ ಹೊರಗಡೆ ಯಾವ ರೀತಿ ಹೋಗ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ಅಕ್ಕಪಕ್ಕದವರು ನಿಮ್ಮಲ್ಲಿ ಏನೋ ಚೇಂಜಸ್ ಆಗಿದೆ, ಇವತ್ತು ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀರಾ ಅಂತ ನಿಮ್ಮನ್ನ ನೋಡ್ತಾ ಇದ್ರೆ ದೆನ್ ನೀವು ರೆಡಿ ಆಗಿದ್ದೀರಾ ನಿಮ್ಮ ಪ್ರೆಸೆಂಟೇಶನ್ ಸ್ಕಿಲ್ ಇಲ್ಲ ಅಂದ್ರೆ ಎರಡರಲ್ಲಿ ಒಂದು ನೋಡೋಣ. ಇಲ್ಲ ಅಂತ ಹೇಳಿದ್ರೆ ಎರಡು ಕೂಡ ಆಕ್ಚುಲಿ ಥ್ಯಾಂಕ್ ಯು ಇವತ್ತಿನ ಸೊ ಥ್ಯಾಂಕ್ ಯು ಇಲ್ಲಿ ತನಕ ಇದ್ದಿದ್ದಕ್ಕೆ. ಸೊ ಹ್ಯಾವ್ ಎ ಗ್ರೇಟ್ ನೈಟ್. ಅಗೇನ್ ಆನ್ ಥರ್ಸ್ಡೇ at 8:40. ಥ್ಯಾಂಕ್ ಯು.